ಹಾಯ್ ಹಲೋ ನಮಸ್ತೆ ಆತ್ಮೀಯ ವಿದ್ಯಾರ್ಥಿಗಳೇ, ತಮಗೆಲ್ಲರಿಗೂ ಮುಂಜಾನೆಯ ಶುಭ ನಮಸ್ಕಾರಗಳು. ಸೊ ಇವತ್ತಿನ ದಿನ ಪ್ರತಿಸ್ಪರ್ಧಾರ್ಥಿ ವಿದ್ಯಾರ್ಥಿಗೆ ಒಂದು ರಸದೌತಣ ಏನು ಅಂತಂದರೆ, ಸೊ ಇತಿಹಾಸದ ತರಗತಿಗಳು ಎರಡಾಗ್ತಾ ಇವೆ. ಸೊ ಇವಾಗಲೇ ನನ್ನ ಹಿಂದಿನ ತರಗತಿಯಲ್ಲಿ ಮಧ್ಯಯುಗೀನ ಭಾರತಕ್ಕೆ ಸಂಬಂಧಪಟ್ಟಂತಹ ಮೊದಲನೇ ಅಧ್ಯಾಯ ಪ್ರಾರಂಭ ಆಗಿದೆ. ಸೊ ನಾನು ಕೂಡ ಪ್ರಾಚೀನ ಭಾರತದ ಇತಿಹಾಸಕ್ಕೆ ಸಂಬಂಧಪಟ್ಟಂತಹ ಮೌರ್ಯ ಸಾಮ್ರಾಜ್ಯದ ಬಗ್ಗೆ ಅತಿ ಹೆಚ್ಚಿನ ವಿಷಯವನ್ನು ನಿಮ್ಮ ಮುಂದೆ ಸಾದರಪಡಿಸಿದ್ದೆ. ಸೊ ಮುಂದೆ ಬರ್ತಕ್ಕಂತಹ ಹೋಳಿ ಅತಿ ರಂಗಾಗಿರಲಿ ಅಂತ ಹೇಳ್ತಾ ನಾನು ಇವತ್ತಿನ ತರಗತಿಯನ್ನು ಪ್ರಾರಂಭಿಸ್ತಾ ಇದ್ದೇನೆ ಮಿತ್ರರೇ. ಸೊ ವೆರಿ ಇಂಪಾರ್ಟೆಂಟ್, ಗುಪ್ತಾ ಎಂಪೈರ್, ಗುಪ್ತ ಸಾಮ್ರಾಜ್ಯದ ಬಗ್ಗೆ ಪರೀಕ್ಷಾ ದೃಷ್ಟಿಯಿಂದ ಅತಿ ಹೆಚ್ಚಿನ ಮಹತ್ವವಾಗಿರ್ತಕ್ಕಂಥ 5 ಶಾಸನಗಳನ್ನು ನಾವು ಈ ಸಾಮ್ರಾಜ್ಯಕ್ಕೆ ಸಂಬಂಧಪಟ್ಟಂತೆ ನೋಡ್ತೀವಿ ಮಿತ್ರರೇ. ಸೊ ಹಾಗೆ ಸ್ಥಾಪಕ ಯಾರು, ಹಿನ್ನೆಲೆ ಏನು, ಎತ್ತ, ನಮ್ಮ ದೇಶದ ಇತಿಹಾಸ ಅಂತ ಬಂದಾಗ ಎಂತಿಂಥವ್ರು ಯಾವ್ಯಾವ ರೀತಿ ಆಡಳಿತ ಮಾಡಿದರು ಅನ್ನಲಿಕ್ಕೆ ಇವತ್ತಿನ ಒಂದು ತರಗತಿ ನಿಮಗೆ ಸಾಕ್ಷಿ ಆಗ್ತದೆ ಮಿತ್ರರೇ. ಸೊ ಲೆಟ್ಸ್ ಪ್ರಾರಂಭವೇ. ಒಟ್ಟು ಗುಪ್ತ ಸಾಮ್ರಾಜ್ಯದ ಬಗ್ಗೆ ಎಲ್ಲರಿಗೂ ಕಾನ್ಸೆಪ್ಟ್ ಗೊತ್ತಾಗಲಿ ಅನ್ನೋ ಉದ್ದೇಶದಿಂದ ಇಲ್ಲಿ ಒಟ್ಟು ಅವರ ವಂಶಾವಳಿಯನ್ನು ನಾನು ಪ್ರಾರಂಭದಲ್ಲೇ ಈ PPTಯಲ್ಲಿ ಕೊಡ್ತಾ ಇದ್ದೀನಿ. ಸೊ ಯಾಕಂತಂದ್ರೆ ಇದನ್ನು ನಾವು PDF ಮಾಡಿದಾಗ ನಿಮಗೆ ಹೆಲ್ಪ್ ಆಗುತ್ತೆ ಅನ್ನೋ ಉದ್ದೇಶದಿಂದ. ಸೊ ಈ ಗುಪ್ತ ಸಾಮ್ರಾಜ್ಯ ಅನ್ನೋ ಕಾನ್ಸೆಪ್ಟ್ ಪರೀಕ್ಷಾ ದೃಷ್ಟಿಯಿಂದ ಒಂದು ಅಂಕಕ್ಕೆ ಫಿಕ್ಸ್ ಅದನ್ನು ತಲೆ ಒಳಗೆ ಇಟ್ಕೊಳ್ರಿ. ಸೊ ಇಲ್ಲಿ ಒಂದು ಏನು ನಾನು ಹೇಳ್ತಾ ಹೋಗ್ತೀನಿ, ಶ್ರೀಗುಪ್ತ, ಘಟೋತ್ಕಚ. ಸೊ ಇಲ್ಲಿ 1ನೇ ಚಂದ್ರಗುಪ್ತನ ಆಡಳಿತದ ಅವಧಿಯಿಂದ ಕಾಲಾವಧಿಯನ್ನು ಕೊಡಲಾಗಿದೆ. ಸೊ ಅವುಗಳನ್ನು ಸ್ವಲ್ಪ ನೀವು ಕ್ಲಾರಿಫಿಕೇಷನ್ ಮಾಡ್ಕೊಳ್ರಿ. ಸೊ ಹಾಗೆ ವೆರಿ ಇಂಪಾರ್ಟೆಂಟ್, ಭಾರತದ ನೆಪೋಲಿಯನ್ ಯಾರು ಅಂತ ಹೇಳಿದರೆ ಸಮುದ್ರಗುಪ್ತನ ಬಗ್ಗೆ. ಸೊ ಆತನ ನಂತರ ರಾಮಗುಪ್ತ, 2ನೇ ಚಂದ್ರಗುಪ್ತ, ಹಾಗೆ ಕುಮಾರಗುಪ್ತ, ವೆರಿ ಇಂಪಾರ್ಟೆಂಟ್, ನಳಂದ ವಿವಿ ಸ್ಥಾಪನೆ. ಸೊ ಹಾಗೆ ಸ್ಕಂದಗುಪ್ತ, ಕೊನೆಯದಾಗಿ ವಿಷ್ಣುಗುಪ್ತ. ಸೊ ಅವರ ಕಾಲಾವಧಿಯನ್ನು ಕೂಡ ನಾನು ಇಲ್ಲಿ ಕೊಟ್ಟಿದ್ದೀನಿ ಮಿತ್ರರೇ. ಸೊ ಅಂದರೆ ನೆಕ್ಸ್ಟ್ ಸ್ಲೈಡಲ್ಲಿ ಅವ್ರ ಕಾಲಾವಧಿ ನಾನು ಹೇಳ್ತಾ ಹೋಗಲ್ಲ, ಅದರಲ್ಲೇ ಸಮಯ ಕಳೆಯೋದು ಬೇಡ ಅಂತ ತಿಳ್ಕೊಂಡು. ಸೊ ಕೆಲವಷ್ಟು ಪುಸ್ತಕದಲ್ಲಿ ಗುಪ್ತ ಸಾಮ್ರಾಜ್ಯದ ಸ್ಥಾಪಕ ಶ್ರೀಗುಪ್ತ, ಸರಿ. ಹಾಗೆ ಇನ್ನು ಕೆಲವಷ್ಟು ಪುಸ್ತಕದಲ್ಲಿ ಗುಪ್ತ ಸಾಮ್ರಾಜ್ಯದ ಕೊನೆಯ ಅರಸ ಅಥವಾ ದೊರೆ ಅಂತಂದರೆ ಸ್ಕಂದಗುಪ್ತನಿಗೆ ನಿಲ್ಲಿಸಿರ್ತಾರೆ. ಸೊ ಆತನ ನಂತರ ವಿಷ್ಣುಗುಪ್ತನು ಕೂಡ ಆಡಳಿತವನ್ನು ಮಾಡಿದ ಅನ್ನೋದನ್ನು ಸ್ವಲ್ಪ ಗಮನದಲ್ಲಿ ಇಟ್ಕೊಳ್ಬೇಕಾಗ್ತದೆ. ಎಸ್. ಸೊ ವಿದ್ಯಾರ್ಥಿ ಮಿತ್ರರೇ, ಇಲ್ಲಿ ವೆರಿ ಇಂಪಾರ್ಟೆಂಟ್ ಪರೀಕ್ಷಾ ದೃಷ್ಟಿಯಿಂದ ಗುಪ್ತರು ಎಂದರೆ ಯಾರು, ಅವರು ಮೂಲತಃ ಎಲ್ಲಿಯವರು, ಇತಿಹಾಸಕ್ಕೆ ಇವರ ಕೊಡುಗೆ ಏನು, ಸೊ ಇವರ ಆಡಳಿತದ ಯುಗವನ್ನೇ ಸುವರ್ಣ ಯುಗ ಅಂತ ಯಾಕೆ ಕರೀತಾರೋ, ಸೊ ಎಲ್ಲ ಪ್ರಶ್ನೆಗಳಿಗೆ ಉತ್ತರ ಸಿಗ್ತಾ ಹೋಗ್ತದೆ. ಇಲ್ಲಿ ಗುಪ್ತರ ಬಗ್ಗೆ ಅಭಿಪ್ರಾಯಗಳನ್ನು ಕಲೆ ಹಾಕಿದಾಗ PC ಗಂಗೂಲಿ ಅಂತಕ್ಕಂತಹ ಒಬ್ಬ ಇತಿಹಾಸಕಾರರು ಒಂದು ಸ್ಟೇಟ್ಮೆಂಟನ್ನು ಕೊಡ್ತಾರೆ. ಸೊ ಯಾರ್ಯವರು? PC ಗಂಗೂಲಿ, ಪೊಲೀಸ್ ಅಲ್ಲ ಮತ್ತವರು. ಸೊ ಇವರು ಹೇಳ್ತಾರೆ, ಈ ಗುಪ್ತರು ಮುರ್ಷಿದಾಬಾದ್ನಲ್ಲಿ ಇದ್ದವರು. ಎಲ್ಲಿದ್ದವ್ರಿ? ಮುರ್ಷಿದಾಬಾದ್. ಸೊ ನಿಮಗೆ ಕಾನ್ಸೆಪ್ಟ್ ಗೊತ್ತಾಗಲಿ, ಭಾಳ ಈಸಿಯಾಗಿ ತಗೊಳ್ರಿ. ಸೊ ಗುಪ್ತರ ಬಗ್ಗೆ ಒಂದು ಸಣ್ಣೊಂದು ಮ್ಯಾಪ್ನ ಆಕಾರದೊಳಗೆ ನೋಡ್ಕೊಂಡು ಬಿಡೋಣ. ಸೊ ಈ ಭಾಗದಲ್ಲಿ ಬರ್ತಕ್ಕಂತಹ ಈ ಮುರ್ಷಿದಾಬಾದಿನ ಕೆಲವಷ್ಟು ರೈತಾಪಿ ವರ್ಗದ ಜನ ಮೂಲ ಎಲ್ಲಿದ್ದರು ಅಂದರೆ ಮುರ್ಷಿದಾಬಾದಿನ ಒಂದು ಸ್ಥಳದಲ್ಲಿ ಇದ್ದವರು. ನಂತರದಲ್ಲಿ ಮಗಧಕ್ಕೆ ಬಂದು ನೆಲೆಸಿದರು. ಎಲ್ಲಿಗ್ರಿ? ಸೊ ಬರ್ಕೊಳ್ಬಹುದು. PC ಗಂಗೂಲಿ ಅವ್ರು ಹೇಳ್ತಕ್ಕಂಥ ಒಂದು ಸ್ಟೇಟ್ಮೆಂಟ್ ಭಾಳ ಈಸಿ ಇದೆ. ಗುಪ್ತರು ಅಂತಂದ್ರೆ ಇವರು ಮುರ್ಷಿದಾಬಾದ್ನಾಗಿದ್ದಂಥವ್ರು. ಸೊ ನಂತರದಲ್ಲಿ ಎಲ್ಲಿ ಬಂದು ನೆಲೆ ನಿಂತರು ಅಂದರೆ ಮಗಧದಲ್ಲೇ ನೆಲೆ ನಿಂತರು ಅಂತಕ್ಕಂಥದ್ದು ನೆನಪಿರಲಿ. ಸೊ ಹಾಗೆ ನಮ್ಮ ವಿಷ್ಣು ಪುರಾಣದ ಒಂದು ಸ್ಟೇಟ್ಮೆಂಟ್ ಕೂಡ ಹೇಳ್ತದೆ. ವಿಷ್ಣು ಪುರಾಣ ಏನು ಹೇಳ್ತದೆ ಅಂತಂದರೆ, ಇವರು ವೈಶ್ಯರು ಅಂತ ಹೇಳ್ತದೆ. ಯಾರು? ಗುಪ್ತರು. ಈಗಾಗಲೇ ಅವರು ಪಾಟ್ಲಿಪುತ್ರದಲ್ಲೇ ಇದ್ದಂಥವ್ರು. ಸೊ ಅಲ್ಲೇ ಇರ್ತಕ್ಕಂತಹ ಒಂದು ವೈಶ್ಯ ಪಂಗಡಕ್ಕೆ ಸಂಬಂಧಪಟ್ಟ, ನಾವು ಹೇಳ್ತೀವಿ ಪ್ರಾರಂಭದಲ್ಲೇ ನೋಡಿದ್ವಿ ವರ್ಣಗಳಂತೇಳಿ, ಬ್ರಾಹ್ಮಣ, ಕ್ಷತ್ರಿಯ, ವೈಶ್ಯ, ಶೂದ್ರ ಅಂತೇಳಿ. ಸೊ ಅದರಲ್ಲಿ ಒಂದು ಪಂಗಡ ವೈಶ್ಯ ಅಂತಕ್ಕಂತಹ ಒಂದು ಪಂಗಡಕ್ಕೆ ಈ ಗುಪ್ತರು ಸೇರಿದ್ದಾರೆ ಅಂತ ನಮ್ಮ ವಿಷ್ಣು ಪುರಾಣ ಹೇಳ್ತದೆ. ಸೊ ಇನ್ನು KP ಜೈಸ್ವಾಲ್, ವೆರಿ ಇಂಪಾರ್ಟೆಂಟ್, KP ಜೈಸ್ವಾಲ್ ಇವರು ಹೇಳ್ತಾರೆ. ಸೊ ಭಾಳ ಮಹತ್ವದ ಪಾಯಿಂಟು. ಇವರು ಪಂಜಾಬಿನವರು. ಎಲ್ಲಿಯವರು? ಪಂಜಾಬಿನ
ಜಾಟರು. ಎಲ್ಲಿಯ ಜಾಟರು? ಸೊ ಪಂಜಾಬಿನ ಜಾಟರು ಎಲ್ಲಿ ಬಂದು ನೆಲೆ ನಿಂತರು ಅಂತಂದರೆ ಸೊ ಎಸ್ ಮಗದಕ್ಕೆ ಬಂದು ನೆಲೆ ನಿಂತರು ಅಂತ ಒಂದು ಸ್ಟೇಟ್ಮೆಂಟನ್ನು KP ಜೈಸ್ವಾಲ್ರು ಕೊಡ್ತಿದ್ದಾರೆ. ಸೊ ಇನ್ನೊಬ್ಬರು ಭಾಳ ಮಹತ್ವ, HC ರಾಯ್ ಚೌಧರಿ. ಬರ್ಕೊಳ್ರಿ, HC ರಾಯ್ ಚೌಧರಿ ಅಂತೇಳಿ. ಸೊ ಇವ್ರು ಕೊಡೋ ಸ್ಟೇಟ್ಮೆಂಟ್, ಇವರು ಬ್ರಾಹ್ಮಣ ವರ್ಗದ, ಯಾವ ವರ್ಗ ರೀ? ಬ್ರಾಹ್ಮಣ ವರ್ಗದ ಧರಣ ಗೋತ್ರಕ್ಕೆ ಸಂಬಂಧಿಸಿದವರು. ಯಾವ ಗೋತ್ರ? ಧರಣ ಗೋತ್ರಕ್ಕೆ ಸಂಬಂಧಿಸಿದವರು. ವೆರಿ ಇಂಪಾರ್ಟೆಂಟ್. ರಾಯ್ ಚೌಧರಿಯವರು ಗುಪ್ತರ ಬಗ್ಗೆ ಕೊಟ್ಟಿರ್ತಕ್ಕಂಥ ಸ್ಟೇಟ್ಮೆಂಟ್ ಧಾರಣ ಗೋತ್ರದವರು. ಸೊ ಈ ಗೋತ್ರ ಅನ್ನೋದು ಎಲ್ಲಿ ಬರ್ತದೆ ಅಂದ್ರೆ ಬ್ರಾಹ್ಮಣರಲ್ಲಿ ಬರ್ತದೆ. ಸೊ ಇಲ್ಲಿ ವೈಶ್ಯರು ಅಂತ ನೋಡ್ತಾ ಇದ್ದೀವಿ, ಇಲ್ಲೇ ಬ್ರಾಹ್ಮಣರು ಅಂತ ನೋಡ್ತಾ ಇದ್ದೀವಿ. ಸೊ ಹಾಗೆ ಇನ್ನೊಬ್ಬರು ವೆರಿ ಇಂಪಾರ್ಟೆಂಟ್ ಪರ್ಸನ್ ಯಾರು ಅಂತಂದರೆ ಅವರ ಹೆಸರು ತಾಫರ್, ರೋಮಿಲಾ ತಾಫರ್. ಯಾವ ತಾಫರ್ ರೀ? ರೋಮಿಲಾ ತಾಫರ್. ಸೊ ವೆರಿ ಈಸಿ, ಭಾಳ ಡಿಸೈಡೆಡ್ ಆಗಿ ಹೇಳ್ತಾ ಇದ್ದಾರೆ. ಇವರು ಎಲ್ಲಿಯವರಲ್ಲ, ಮೂಲತಃ ಪಾಟಲಿಪುತ್ರದವರು. ಮೂಲತಃ ಎಲ್ಲಿಯವರು ಇವರು? ಪಾಟಲಿಪುತ್ರದವರು. ಸೊ ಅಲ್ಲೇ ಯಾರು ಅಂತಂದರೆ ಇವರು ಶ್ರೀಮಂತ ರೈತ ವರ್ಗದವರು. ಇವರ ನಾಯಕನೇ ಎಸ್ ಶ್ರೀಗುಪ್ತ. ಸೊ ಒನ್ಸ್ ಅಗೇನ್ 4 ಸ್ಟೇಟ್ಮೆಂಟನ್ನು ಹೇಳ್ತಾ ಇದ್ದೀನಿ. ಸೊ ಒಂದು PC ಗಂಗೂಲಿ ಹೇಳಿದ್ದು, ಮೂಲತಃ ಮುರ್ಷಿದಾಬಾದ್ನವರು, ಮಗದಕ್ಕೆ ಬಂದು ನೆಲೆ ನಿಂತರು ಅಂತೇಳಿ. ಸೊ ಹಾಗೆ ವಿಷ್ಣು ಪುರಾಣ ಹೇಳ್ತದೆ ಅಲ್ಲಿಯವರವರು ಪಾಟಲಿಪುತ್ರ ಮಗಧದವರೇ ಅವರು. ಸೊ ಅವರು ವೈಶ್ಯ ಪಂಗಡಕ್ಕೆ ಸೇರಿದವರು. ಸೊ ಹಾಗೆ KP ಜೈಸ್ವಾಲ್ ಹೇಳ್ತಾ ಇದ್ದಾರೆ, ಇಲ್ಲ ಅವರು ಪಂಜಾಬಿನ ಜಾಟರು. ಎಲ್ಲಿಯ ಜಾಟರು? ಪಂಜಾಬಿನ ಜಾಟರು. ಸೊ ಪಾಟಲಿಪುತ್ರಕ್ಕೆ ಮಗಧದಲ್ಲಿ ಬಂದು ನೆಲೆ ನಿಂತರು ಅಂತಕ್ಕಂಥ ಸ್ಟೇಟ್ಮೆಂಟನ್ನು ಕೊಡ್ತಾರೆ. ಹಾಗೆ ರಾಯ್ ಚೌಧರಿ ಇವರು ಅಲ್ಲಿಯವರೇ, ಬಟ್ ಇವರೇನು ಅಂತಂದರೆ ಧರಣ ಗೋತ್ರಕ್ಕೆ ಸಂಬಂಧಿಸಿದವರು. ಇದರ ಅರ್ಥ ಅವರು ಬ್ರಾಹ್ಮಣರು ಅಂತ ಅವರು ಹೇಳಿದರು. ಹಾಗೆ ಈ ರೋಮಿಲಾ ಮತ್ತು ತಾಫರ್ ಹೇಳಿರ್ತಕ್ಕಂಥದ್ದು ಇವರು ಪಾಟಲಿಪುತ್ರದಾಗಿದ್ದವರೇ. ಸೊ ವೆರಿ ಇಂಪಾರ್ಟೆಂಟ್, ಇವರು ಶ್ರೀಮಂತ ಒಬ್ಬ ರೈತ ಕುಟುಂಬದವರು. ಇವರ ನಾಯಕನೇ ಯಾರು ಅಂತಂದರೆ ಶ್ರೀಗುಪ್ತ. ಈತನಿಂದನೇ ಏನು ಅಂತಂದರೆ ಗುಪ್ತ ಸಾಮ್ರಾಜ್ಯ ಸ್ಥಾಪನೆ ಆಗ್ತದೆ ಅಂತಕ್ಕಂಥ ಸ್ಟೇಟ್ಮೆಂಟನ್ನು ರೋಮಿಲಾ ತಾಫರ್ ಕೊಡ್ತಾರೆ. ಇಲ್ಲಿ ಶ್ರೀಮಂತ ರೈತ ವರ್ಗ ಅನ್ನೋದು ಕೂಡ ಸ್ಟೇಟ್ಮೆಂಟ್ ಮಾಡ್ತಾ ಇದೆ. ಸೊ ರೈತ ವರ್ಗ ಅಂತಂದರೆ ಒಂದು ವೈಶ್ಯ ಪಂಗಡಕ್ಕೆ ಸಂಬಂಧಿಸಿದ ಅಂತ ತಿಳ್ಕೊಂಡು, ಹಾಗೆ ನಮ್ಮ ವಿಷ್ಣು ಪುರಾಣವು ಕೂಡ ಅದೇ ಸ್ಟೇಟ್ಮೆಂಟನ್ನು ಕೊಡ್ತಾ ಇದೆ. ಸೊ ಇದ್ರ ಕಡೆಗೆ ಲಕ್ಷ್ಯ ಇರಲಿ, ಯಾಕಂದರೆ ಅಪ್ಲೈಡ್ ಪ್ರಶ್ನೆಯನ್ನು ಮಾಡಬಹುದು. ಸರಿ, ಹಾಗಿದ್ದರೆ ಈ ಶ್ರೀಗುಪ್ತನಿಂದ ಪ್ರಾರಂಭವಾಗಿರ್ತಕ್ಕಂತಹ ಇವರ ಗುಪ್ತರ ಆಡಳಿತದ ಒಂದು ಅವಧಿಯನ್ನು ಇತ್ಸಿಂಗನ ಕೆಲವಷ್ಟು ಬರಹಗಳು ತಿಳಿಸ್ತವೆ. ಕೆಲವಷ್ಟು ಪುಸ್ತಕದಲ್ಲಿ ಈತನ ಮಗ ಘಟೋತ್ಕಚ ಅಂತ ಬರ್ತಾನ. ಸೊ ಅವನ ಮೂಲ ಹೆಸರು ಕಚ ಅಂತ ಬರ್ತದೆ. ಎಸ್, ಈ ಶ್ರೀಗುಪ್ತ ಸ್ಥಾಪಕನಾದರೆ ಕೆಲವಷ್ಟು ಪುಸ್ತಕಗಳು ಹೇಳ್ತವೆ. ಸೊ ಆಥರ್ಗಳು ಹೇಳ್ತಾರೆ ಏನಿಲ್ಲ, ಇತ್ಸಿಂಗ ಹೇಳ್ತಾನೆ ಶ್ರೀಗುಪ್ತನಿಂದ ಗುಪ್ತರ ಆಡಳಿತದ ಅವಧಿ ಪ್ರಾರಂಭ ಆಯ್ತು ಅಂತ ತಿಳ್ಕೊಂಡು. ಇನ್ನು ಕೆಲವಷ್ಟು ಪುಸ್ತಕದಲ್ಲಿ ಹೇಳ್ತವೆ ಇಲ್ಲ, ಘಟೋತ್ಕಚನ ಆಡಳಿತದ ಅವಧಿಯಿಂದ ಗುಪ್ತರ ಆಡಳಿತದ ಅವಧಿ ಪ್ರಾರಂಭ ಅಂತ ಹೇಳ್ತಾರೆ. ಸೊ ಬಹುದು ಇಟ್ ಮೀನ್ಸ್ ಅನುಮಾನ ಐತಲ್ಲ. ಸೊ ಈ ಅನುಮಾನದ ಪ್ರಶ್ನೆಗಳನ್ನು ಎಕ್ಸಾಮಲ್ಲಿ ಕೇಳಲ್ಲ, ಇದು ಕ್ಲಿಯರ್. ಒಂದ್ಸರಿ ಇತ್ಸಿಂಗ ಇಲ್ಲಿ ಹೇಳತ್ತಾನಂತೆ, ಸೊ ಇಲ್ಲಿ ಇತ್ಸಿಂಗನ ಹೇಳ್ತಾ ಇದ್ದಾನಂತೆ. ಸೊ ಹೀಗಾಗಿ ಇವುಗಳನ್ನು ಪರೀಕ್ಷಾ ದೃಷ್ಟಿಯಿಂದ ಕೇಳಲ್ಲ. ಬಟ್ ಪರೀಕ್ಷೆಯಲ್ಲಿ ಶ್ರೀಗುಪ್ತನ ಬಗ್ಗೆ FDAಕ್ಕೆ ಒಂದು ಪ್ರಶ್ನೆ ಬಂದದೆ. ಸೊ ಇತಿಹಾಸ ಪುಸ್ತಕದ ಹೆಚ್ಚು ಅಧ್ಯಯನ ಮಾಡೋದು ಒಂದು ವೆರಿ ಇಂಪಾರ್ಟೆಂಟ್ ಸಿಕ್ಕಿರೋದೇ ಒಂದು ಪಾಯಿಂಟ್. ಅದೇ ಒಂದು ಪಾಯಿಂಟ್ ಮೇಲೆ KPSC ಬೋರ್ಡ್ನವ್ರು ಪ್ರಶ್ನೆ ಮಾಡ್ತಾರೆ. ಸೊ ಏನು ಆ ಪ್ರಶ್ನೆ? ಸೊ ಏನಿಲ್ಲ, ಇವನು ಬೌದ್ಧ ಯತಿಗಳಿಗೆ, ಸೊ ಹೇಗೆ ಬೌದ್ಧ ಯತಿಗಳು ಅಥವಾ ಯಾತ್ರಾರ್ಥಿಗಳು ಅಂತ ಕರಿತೀವಿ. ಇಟ್ ಮೀನ್ಸ್ ಈ ಬೌದ್ಧ ಯಾತ್ರಾರ್ಥಿಗಳು ಎಲ್ಲಿಗೆ ಹೋಗ್ಬೋದು? ಗಯಾಕ್ಕೆ ಹೋಗ್ಬೋದು. ಬೌದ್ಧ ಗಯಾಕ್ಕೆ ಎಲ್ಲಿಗೆ ಹೋಗ್ತಾರೆ ಅವರು? ಸೊ ಬೋಧ ಗಯಾಕ್ಕೆ ಹೋಗ್ತಾರೆ. ಹೀಗಾಗಿ ಅಲ್ಲಿ ಬರ್ತಕ್ಕಂತಹ ಈ ಯಾತ್ರಾರ್ಥಿಗಳಿಗೆ ಉಳಿದುಕೊಳ್ಳಲಿಕ್ಕೆ ಯಾವುದಾದ್ರೂ ಒಂದು ಸವಲತ್ತನ್ನು ಮಾಡಬೇಕಲ್ಲ. ಸೊ ಹೀಗಾಗಿ ಬೋಧ ಗಯಾದ ಸಮೀಪ, ಯಾವುದರ ಸಮೀಪ? ಎಸ್, ಬೋಧ ಗಯಾದ ಸಮೀಪ ಒಂದು ವನವನ್ನು ನಿರ್ಮಿಸಿದ. ಆ ವನದ ಹೆಸರು ಮೃಗಶಿಖವನ. ಯಾವ ವನ? ಮೃಗಶಿಖವನ. ಸೊ ಎಸ್, ವೆರಿ ಇಂಪಾರ್ಟೆಂಟ್.
ಇದನ್ನು ಎಕ್ಸಾಮಿಗೆ ಕೇಳಿರೋದು. ಯಾವ ಎಕ್ಸಾಮಿಗೆ? FDA ಎಕ್ಸಾಮಿಗೆ ಕೇಳಿರೋದು. ಸೊ ಸಿಕ್ಕಿರೋದೇ ಒಂದು ಪಾಯಿಂಟ್. ಇದೇನು ಬಿಡಪ್ಪ ಅಂತ ಹಿಂಗೆ ಪುಸ್ತಕದ ಪುಟವನ್ನು ಹಳಸೋದಲ್ಲ. ಸೊ ವೆರಿ ಇಂಪಾರ್ಟೆಂಟ್. ಯಾರಿಗಾಗಿ, ಯಾವುದರ ಸಮೀಪ, ಯಾವ ವನದ ನಿರ್ಮಾಣ ಅಂತ ಬಂದಾಗ, ಸೊ ಶ್ರೀಗುಪ್ತ ಬೌದ್ಧ ಯಾತ್ರಾರ್ಥಿಗಳಿಗೆ ಬೋಧಗಯಾದ ಸಮೀಪ ಒಂದು ವನವನ್ನು ನಿರ್ಮಿಸಿದ. ಆ ವನವೇ ಮೃಗಶಿಖ ವನ. ಸೊ ಇದರ ನಿರ್ಮಾಪಕರು ಯಾರಂದರೆ ಶ್ರೀಗುಪ್ತನಾಗಿರ್ತಾನೆ. ಸೊ ನಂತರದಲ್ಲಿ ಘಟೋತ್ಕಚ. ಸೊ ಈತನ ಮೂಲ ಹೆಸರು ಕಚ. ನೋಡ್ರಿ, ಕಚಗುಪ್ತ ಅಂತ ಬಳಸ್ತಿಲ್ಲ, ಕಚ ಅಂತ ಅಷ್ಟೇ ಬಳಸ್ತಾ ಇದ್ದೀನಿ. ಎಸ್, ಹಾಗಿದ್ದರೆ ಈ ಘಟೋತ್ಕಚನ ಬಗ್ಗೆ ಹೇಳಿರ್ತಕ್ಕಂಥವ್ನು ಯಾರು ಅಂದರೆ ಇತ್ಸಿಂಗ. ಇದು ಡಿಸೈಡ್ ಮಾಡ್ಕೊಂಡು ಬಿಡ್ರಿ. ಸೊ ಹೀಗಾಗಿ ವಿದ್ಯಾರ್ಥಿ ಮಿತ್ರರೇ, ಸೊ ಈತನ ಮಗನೇ 1ನೇ ಚಂದ್ರಗುಪ್ತನ ಆಡಳಿತ. ಅಲ್ಲಿಂದ ನಮಗೆ ವರ್ಷಗಳ ಆಡಳಿತ ಪ್ರಾರಂಭ ಆಗ್ತದೆ. ಕ್ರಿಸ್ತಶಕ 320ರಿಂದ ಕ್ರಿಸ್ತಶಕ 334 ಅಥವಾ 35ರವರೆಗೆ 1ನೇ ಚಂದ್ರಗುಪ್ತನ ಆಡಳಿತ ಪ್ರಾರಂಭ ಆಗ್ತದೆ. ಸೊ ವೆರಿ ಇಂಪಾರ್ಟೆಂಟ್. ಮತ್ತೊಂದು ಎಕ್ಸಾಮ್ ಪರ್ಪಸ್ ಏನು ಅಂತಂದರೆ, ಈ 1ನೇ ಚಂದ್ರಗುಪ್ತ ತನ್ನ ಆಡಳಿತದ ಸವಿನೆನಪಿಗಾಗಿ, ತಾನು ಸಿಂಹಾಸನವನ್ನು ಏರಿದ ಸವಿನೆನಪಿಗಾಗಿ ಪ್ರಾರಂಭಿಸಿದ್ದೇ ಗುಪ್ತಶಕೆಯನ್ನು. ಯಾವ ಶಕೆ? ಯಾವ ಶಕೆ ರೀ? ಎಸ್, ಬರ್ಕೊಳ್ರಿ, ಗುಪ್ತಶಕೆ. ಇದೇ ಗುಪ್ತಶಕೆ ಮುಂದೆ ಗುಜರಾತಿನಲ್ಲಿ ವಲ್ಲಭಿ ಶಕೆಯಾಗ್ತದೆ. ಯಾವ ಶಕೆ ಆಗ್ಬೇಕ್ರಿ ಅದು? ಯಾವ ಶಕೆ? ವಲ್ಲಭಿ. ಮಹಾಪ್ರಾಣ ಬಿ. ವಲ್ಲಭಿ ಶಕೆ ಪ್ರಾರಂಭವಾಗಿದ್ದು ಯಾರಿಂದ? ಗುಪ್ತರಿಂದ. ಸೊ ಅದರಲ್ಲಿ ಅರಸ ಯಾರು ಅಂತ ಕೇಳಿದ್ರೆ 1ನೇ ಚಂದ್ರಗುಪ್ತ. ಹಾಗಿದ್ದರೆ ಆ 1ನೇ ಚಂದ್ರಗುಪ್ತನಿಗೆ ಸಂಬಂಧಪಟ್ಟಂಥ ಎಲ್ಲ ವಿಷಯಗಳನ್ನು ನಾವು ಅರ್ಥೈಸ್ಕೊಳ್ತಾ ಹೋಗೋಣ. ಎಸ್ ವಿದ್ಯಾರ್ಥಿ ಮಿತ್ರರೇ, ಸೊ ನಮ್ಗೆ ಇವತ್ತಿನ ತರಗತಿಯಲ್ಲಿ ಒಂದು 3 ಜನ ಹೈಲೈಟ್ ಆಗ್ತಾರೆ. ಸೊ 1ನೇ ಚಂದ್ರಗುಪ್ತನಾಗ್ತಾನೆ, 2ನೇದಾಗಿ ಆತನ ಮಗ ಸಮುದ್ರಗುಪ್ತನಾಗ್ತಾನೆ. ಸೊ 3ನೇದಾಗಿ 2ನೇ ಚಂದ್ರಗುಪ್ತನಾಗ್ತಾನೆ. ಸೊ ರೀಸನ್ ವೆರಿ ಈಸಿ ಇರ್ತದೆ. ಅವುಗಳ ಕಡೆಗೆ ಸ್ವಲ್ಪ ಗಮನವನ್ನು ಹರಿಸಿ ಪರೀಕ್ಷಾ ದೃಷ್ಟಿಯಿಂದ ನಮ್ಗೆ ಬೇಕೇ ಬೇಕು. ಎಸ್, 1ನೇ ಪಾಯಿಂಟಿಗೆ ಹೋಗೋಣ. 320 ಯಾವ ವರ್ಷದ ಪ್ರಾರಂಭ? ಎಸ್, ಗುಪ್ತಶಕೆಯ ಪ್ರಾರಂಭ. ಸೊ ಇದೇ ಮುಂದೇನಾಯಿತು? ಗುಜರಾತಿನ ವಲ್ಲಭಿ ಶಕೆ. ಬಿ ಮಹಾಪ್ರಾಣ ವಲ್ಲಭಿ ಶಕೆ. ಎಸ್, ಹಾಗೆ ಒಂದು ಮಹತ್ವದ ಪಾಯಿಂಟ್ ಏನು ಅಂತಂದರೆ, ಈತ ಮದುವೆಯಾಗಿದ್ದು ಲಿಚ್ಚಿವಿಗಳ ರಾಣಿ. ಇದೊಂದು ಗಣರಾಜ್ಯ. ಲಿಚ್ಚಿವಿಗಳ ರಾಣಿ ಕುಮಾರಿ ದೇವಿ. ಎಕ್ಸಾಮಿಗೆ ಬಂದದೆ, ನೆನಪಿರಲಿ, ಕುಮಾರಿ ದೇವಿ. ಈ ಕುಮಾರಿ ದೇವಿಯನ್ನು ಮದುವೆಯಾದ ತಕ್ಷಣಕ್ಕೆ 1ನೇ ಚಂದ್ರಗುಪ್ತನಿಗೆ ಅಪಾರವಾಗಿರ್ತಕ್ಕಂತಹ ಸಂಪತ್ತು ಮತ್ತು ಭೂಮಿ ಬಳುವಳಿಯಾಗಿ ಬರ್ತದೆ. ಈಗ ಅದರ ವರದಕ್ಷಿಣೆ ಅಂತೀವಿ. ಸೊ ಮುಂಚೆ ಅದನ್ನು ವರದಕ್ಷಿಣೆ ಅಂತ ಕರಿತಿರಲಿಲ್ಲ. ಸೊ ಅದನ್ನು ನಾವು ಬಳುವಳಿ ಅಂತ ಕರೆಯೋಣ. ಈ ತಾಯಿ ಅಂದರೆ ಏನೇನು ಬಂತು? ಸಂಪತ್ತು ಬಂತು, ಹೌದು. ಎಸ್, ವಾಪಸ್ ಇನ್ನೊಂದೇನು ಬಂತು? ಸಾಕಷ್ಟು ಭೂಮಿ ಬಂತು. ಹೀಗಾಗಿ ನಮ್ಮ 1ನೇ ಚಂದ್ರಗುಪ್ತ ಸಂತೃಪ್ತನಾಗಿ ಸಂತಸಗೊಂಡು ಚಿನ್ನದ ನಾಣ್ಯಗಳನ್ನು ಹೊರಡಿಸಿದ. ಯಾವ ನಾಣ್ಯಗಳು ರೀ? ಯಾವ ನಾಣ್ಯಗಳು? ಚಿನ್ನದ ನಾಣ್ಯಗಳನ್ನು. ಏನು ದೊಡ್ಡಗದ ಅನ್ಬೇಡ್ರಿ, ಇಂಪಾರ್ಟೆಂಟ್ ಅದ ಇಲ್ಲೇ. ಹೊರಡಿಸಿದ. ಹಾಗಾದರೆ ಆ ಚಿನ್ನದ ನಾಣ್ಯದ ಮೇಲೆ ತನ್ನ ಹೆಸರನ್ನು ಮತ್ತು ತನ್ನ ಹೆಂಡತಿಯ ಹೆಸರು ಕುಮಾರಿ ದೇವಿಯ ಹೆಸರನ್ನು ಅಚ್ಚಾಕಿಸಿದ. ಒಂದು ಬಾಜು ತನ್ನ ಹೆಸರನ್ನು, ಸೊ ತನ್ನ ಹೆಂಡತಿ ಹೆಸರನ್ನು ಹಾಕಿದ. ಬಟ್ ಇನ್ನೊಂದು ಕಡೆಗೆ ಇರ್ತದಲ್ಲ, ಒಂದು ನಾಣ್ಯಕ್ಕೆ ಎಷ್ಟು ಮುಖಗಳು? 2 ಮುಖಗಳು. ಸೊ 2ನೇ ಮುಖ ಇಂಪಾರ್ಟೆಂಟ್ ನಮಗೀಗ. ಏನೋ 2ನೇ ಮುಖ ಅಂದ್ರೆ, ಆ 2ನೇ ಮುಖದಲ್ಲಿ ಹಾಕಿಸಿದ. ಸೊ ಕುಮಾರಿ ದೇವಿಯನ್ನು ಮಹಾರಾಣಿ ಎಂದು ಸಂಬೋಧಿಸಿದ. ಯಾವ ರಾಣಿ ರೀ? ಮಹಾರಾಣಿ ಎಂದು ಸಂಬೋಧಿಸಿ ಅಚ್ಚಾಕಿಸಿದ. ಯಾವ ನಾಣ್ಯದಲ್ಲಿ? ಚಿನ್ನದ ನಾಣ್ಯದಲ್ಲಿ. ರೀಸನ್ ಏನು? ಸೊ ಕುಮಾರಿ ದೇವಿಯನ್ನು ಮದುವೆ ಆದ ತಕ್ಷಣಕ್ಕೆ ಸಾಕಷ್ಟು ಸಂಪತ್ತು ಬಂದಿತ್ತು, ಭೂಮಿ ಬಂದಿತ್ತು. ಹೀಗಾಗಿ ಖುಷಿಯಾಗಿದ್ದ, ಸಂತೃಪ್ತನಾಗಿದ್ದ. ಈ ಕಾರಣಕ್ಕೆ ಚಿನ್ನದ ನಾಣ್ಯಗಳನ್ನು ಹೊರಡಿಸಿದ. ಸೊ ಹಾಗೆ ನಾಣ್ಯದ ಮೇಲೆ ಆಕೆಯನ್ನು ಮಹಾರಾಣಿ ಎಂದು ಸಂಬೋಧಿಸಿದ. ಸೊ ಎಕ್ಸಾಮಿಗೆ ಬಂದಿರೋದು ಇದೆ. ಎಸ್, ಹಾಗಿದ್ದರೆ ಇವನ ಮಗನೇ. ಇಷ್ಟ ಸಾಕು ಇವನ ಬಗ್ಗೆ. ನಮ್ಮ ಗುಪ್ತರ ಅಂತ ಬಂದಾಗ ಸಮುದ್ರಗುಪ್ತನೇ ಹೈಲೈಟ್. ಬಿಟ್ಟರೆ 1ನೇ ಕುಮಾರಗುಪ್ತ, ಯಾಕಂದ್ರೆ ನಳಂದ ವಿವಿ ಸ್ಥಾಪನೆಯನ್ನು ಮಾಡ್ತಾನೆ. ಸೊ ಅದಕ್ಕೆ
ಇವನ ಮಗನೇ ಯಾರು ಅಂತಂದರೆ ಕಚಗುಪ್ತ. ಯಾವ ಗುಪ್ತ ರೀ? ಕಚಗುಪ್ತ. ಯಾರು ಈ ಕಚಗುಪ್ತ? ಎಸ್, ಭಾರತದ ನೆಪೋಲಿಯನ್. ವಿ ಎಸ್ ಮಿತ್ರರು ಹೇಳಿದಂತೆ ಭಾರತದ ನೆಪೋಲಿಯನ್ ಸಮುದ್ರಗುಪ್ತನೇ ಕಚಗುಪ್ತ. ಸೊ ಆತನ ಮೊದಲ ಹೆಸರು, ಮೂಲ ಹೆಸರು ಕಚಗುಪ್ತ ಅಂತ ಅರ್ಥ. ಎಸ್, ಹಾಗಿದ್ದರೆ ನಾವು ಈ ವ್ಯಕ್ತಿಯ ಬಗ್ಗೆ ತಿಳಿಬೇಕು ಅಂತಂದರೆ ಆತನ ದಿಗ್ವಿಜಯಗಳು, ಆತನ ಧರ್ಮ ವಿಜಯಗಳು, ಆತನ ಅರಣ್ಯದ ಗುಡ್ಡಗಾಡು ಯುದ್ಧಗಳು, ಹಾಗೆ ಗಡಿನಾಡಿನ ಯುದ್ಧಗಳು ಅಂತ ಬರ್ತವೆ 4 ಭಾಗದಲ್ಲಿ. ಸೊ ಅವುಗಳನ್ನು ತಿಳಿದುಕೊಳ್ಳುವ ಮುಂಚೆ ಈ ವ್ಯಕ್ತಿ ನಮ್ಗೆ ಯಾವುದಕ್ಕೆ ಮಹತ್ವ ಅಂತಂದರೆ, ಒಂದು ಈ ಕ್ಲಾಸಿನೊಳಗೆ ಒಂದು 5 ಶಾಸನಗಳನ್ನು ನಾವು ಇಲ್ಲಿ ನೋಡಬೇಕಾಗ್ತದೆ. ಆ 5 ಶಾಸನಗಳಲ್ಲಿ 3 ಶಾಸನಗಳು ಸಮುದ್ರಗುಪ್ತನ ಬಗ್ಗೆ ಹೇಳ್ತವೆ. ಆ ಶಾಸನಗಳು ಯಾವ್ಯಾವು ಅನ್ನೋದ್ರ ಕಡೆಗೆ, ಸೊ ಒಂದು ಅಲಹಾಬಾದ್ ಸ್ತಂಭ ಶಾಸನ, ಅವನ ಯುದ್ಧಗಳನ್ನು ಎಷ್ಟು ನೋಡೋಣ ಅಂತ ನಂತರದಲ್ಲಿ. ಸೊ ಮತ್ತೊಂದು ಯಾವುದು ಅಂತಂದರೆ, ಸೊ ಯರಾನ್ ಶಾಸನ ಅಂತ ಬರ್ತದೆ. ಸೊ ಭಾಳ ಮಹತ್ವದ್ದು, ಕೇಸ್ ಪರ್ಪಸು ಇಲ್ಲಿ ಪ್ರಶ್ನೆ ಆಗುವಂಥ ಸಂಭವ ಅದೇ. ಸೊ ಇನ್ನೊಂದು ಬಸ್ತಿಯ ದೊರೆ ಅಂತ ಬರ್ತಾನೆ. ಬಸ್ತಿಯ ದೊರೆ ಪರಿವ್ರಾಜಕ ಇವಂದು ಒಂದು ತಾಮ್ರ ಶಾಸನವಿದೆ. ಯಾವ ಶಾಸನ? ತಾಮ್ರ ಶಾಸನವಿದೆ. ಸೊ ಈ ಒಂದು 3 ಶಾಸನಗಳು ಸಮುದ್ರಗುಪ್ತನ ಬಗ್ಗೆ ಬಹಳ ವಿಸ್ತೃತವಾಗಿರ್ತಕ್ಕಂತಹ ಮಾಹಿತಿಯನ್ನು ನೀಡ್ತವೆ. ಸಮುದ್ರಗುಪ್ತನ ಈ ಆಡಳಿತದ ಅವಧಿಯನ್ನು ಸುವರ್ಣಯುಗದ ನಾಂದಿಯ ಕಾಲ ಅಂತ ಕರೀತಾರೆ. ಯಾವ ಯುಗ? ಸೊ ಇದು ನೋಡ್ರಿ, ನೆನಪಿರಲಿ, ರೋಮ್ನ ಅಗಸ್ಟೀಸರ್ ರಾಣಿ ಎಲಿಜಬೆತ್ಗೆ ಹೋಲಿಕೆಯನ್ನು ಮಾಡ್ತಾರೆ ಇವನ ಆಡಳಿತದ ಅವಧಿಯನ್ನು. ಒಟ್ಟು ಗುಪ್ತರ ಒಂದು ಆಡಳಿತದ ಕಾಲಾವಧಿಯನ್ನು ರೋಮ್ ರಾಷ್ಟ್ರಕ್ಕೆ ಮತ್ತು ಈ ಬ್ರಿಟನ್ನಿನ ಎಲಿಜಬೆತ್ ರಾಣಿಯ ಆಡಳಿತಕ್ಕೆ ಹೋಲಿಕೆಯನ್ನು ಮಾಡ್ತಾರೆ ಅಂತಂದ್ರೆ ಎಷ್ಟು ಮಹತ್ವದ ವ್ಯಕ್ತಿ ಇರಬೇಕು. ಸೊ ಹಾಗಿದ್ದರೆ ಈ 1ನೇ ಶಾಸನದ ಕಡೆಗೆ ಸ್ವಲ್ಪ ದೃಷ್ಟಿಯನ್ನು ಹರಿಸೋಣ. ಸೊ ಅಲಹಾಬಾದ್ ಸ್ತಂಭ ಶಾಸನ ಯಾರು ಹೊರಡಿಸಿದರು? ಸೊ ವೆರಿ ಗುಡ್, ವೆರಿ ಇಂಪಾರ್ಟೆಂಟ್, ಹರಿಶೇನ. ಎಸ್, ಇದು ಯಾವ ಭಾಷೆಯಲ್ಲಿದೆ? ಸಂಸ್ಕೃತ ಭಾಷೆಯಲ್ಲಿದೆ. ಎಷ್ಟು ಸಾಲುಗಳಿಂದ ಕೂಡಿದೆ? 33 ಸಾಲು. ಆ 33 ಸಾಲುಗಳು ಒಂದೇ ವಾಕ್ಯದಲ್ಲಿವೆ, ಅದೇ ಇಂಪಾರ್ಟೆಂಟ್. 33 ಸಾಲುಗಳನ್ನು ಒಳಗೊಂಡಿದೆ. ಎಷ್ಟು ವಾಕ್ಯ ಅದು? ಒಂದೇ ವಾಕ್ಯದಲ್ಲಿದೆ. ಅಂದ್ರೆ ಇದು ಗದ್ಯ ಮತ್ತು ಪದ್ಯ ಎರಡನ್ನೂ ಒಳಗೊಂಡಿದೆ. ಹೀಗಾಗಿ ಈ ಶಾಸನವನ್ನು ಚಂಪೂ ಶೈಲಿಯ ಶಾಸನ ಅಂತ ಕರೀತಾರೆ. ಸೊ ಇದು ಇಂಪಾರ್ಟೆಂಟ್. ಯಾವ ಶೈಲಿಯ ಶಾಸನವೆಂದರೆ ಚಂಪೂ ಶೈಲಿ. ಯಾವ ಶೈಲಿ? ಚಂಪೂ ಶೈಲಿ. ಸೊ ಒನ್ಸ್ ಅಗೇನ್, ಹರಿಶೇನ ಇದರ ಕರ್ತೃ. ಇದು ಸಂಸ್ಕೃತದಲ್ಲಿದೆ. ಒಟ್ಟು ಎಷ್ಟು ಸಾಲುಗಳಿವೆ? 33 ಸಾಲುಗಳಿವೆ. ಆ 33 ಸಾಲುಗಳು ಎಂಥ ವಾಕ್ಯ ಅಂದರೆ ಅದು ಒಂದೇ ವಾಕ್ಯ ಅಂತ ಹೇಳಬೇಕು. ಸೊ ಹಾಗೆ ಯಾವ ರೂಪದಲ್ಲಿದೆ ಅಂದರೆ ಅದು ಗದ್ಯ ಮತ್ತು ಪದ್ಯಗಳ ಮಿಶ್ರಣವಾಗಿದೆ. ಹೀಗಾಗಿ ಅದನ್ನು ಯಾವ ಶೈಲಿಯ ಒಂದು ಶಾಸನ ಅನ್ಬಹುದು? ಚಂಪೂ ಶೈಲಿಯ ಶಾಸನ ಅಂತ ಅನ್ಬಹುದು. ಸೊ ಇದೇ ಅಲಹಾಬಾದ್ ಸ್ತಂಭ ಶಾಸನ ಹೇಳೋದು ಏನು ಅಂತಂದರೆ ಸಮುದ್ರಗುಪ್ತನ ಉತ್ತರದ ದಂಡಯಾತ್ರೆ ಅಥವಾ ದಾಳಿಗಳ ಬಗ್ಗೆ ಹೇಳ್ತದೆ. ಸೊ ಇದೇ ಅಲಹಾಬಾದ್ ಸ್ತಂಭ ಶಾಸನ ಗಡಿರಾಜ್ಯಗಳ ಮೇಲಿನ ದಾಳಿಗಳ ಬಗ್ಗೆ ಹೇಳ್ತದೆ. ಗಡಿರಾಜ್ಯಗಳ ಮೇಲಿನ ದಾಳಿಗಳ ಬಗ್ಗೆ ಯಾವ ಶಾಸನ ಹೇಳ್ತಾ ಇದೆ? ಅಲಹಾಬಾದ್ ಸ್ತಂಭ ಶಾಸನ ಹೇಳ್ತಾ ಇದೆ. ಹಾಗಾದರೆ ಇದೇ ಅಲಹಾಬಾದ್ ಸ್ತಂಭ ಶಾಸನವು ಸಮುದ್ರಗುಪ್ತನನ್ನ 100 ಕದನಗಳ ಸರದಾರ ಅಥವಾ ಸಿಂಹ ಅಂತ ಕರೀತದೆ. ಅದು 22ನೇ ಸಾಲು. ಎಷ್ಟನೇ ಸಾಲದು? 22ನೇ ಸಾಲು. ಯಾವುದ್ರಿ? ಅಲಹಾಬಾದ್ ಸ್ತಂಭ ಶಾಸನ ಅಂತದಲ್ಲ, ಅಲ್ಲಿ 33 ಸಾಲುಗಳು, ಅದರೊಳಗೆ 22ನೇ ಸಾಲು ಹೇಳ್ತಾ ಇದೆ. ಈ ಸಮುದ್ರಗುಪ್ತ 100 ಕದನಗಳ ಸರದಾರ. ಆತನ ದೇಹಗಳ ಮೇಲೆ ಯುದ್ಧ ಸಂದರ್ಭದಲ್ಲಿ ಬಿದ್ದಂತಹ ಗಾಯಗಳು ಆತನ ಸೌಂದರ್ಯವನ್ನು ಹೆಚ್ಚಿಸುತ್ತವೆ ಅಂತ ವರ್ಣನೆಯನ್ನು ಮಾಡ್ತಕ್ಕಂತಹ ಶಾಸನ ಅಲಹಾಬಾದ್ ಸ್ತಂಭ ಶಾಸನ. ಸೊ ಎಸ್, ಹಾಗಿದ್ದರೆ ಇನ್ನು ಈ ಯರಾನ್ ಶಾಸನ, ಬಸ್ತಿ ದೊರೆಯ ಪರಿವ್ರಾಜಕ ಶಾಸನ ಏನನ್ನ ಹೇಳ್ತವು? ಸೊ ಎಸ್, ಈಗಾಗಲೇ ಅದ್ರ ಬಗ್ಗೆ ಆಯ್ತು. ಯರಾನ್ ಶಾಸನಕ್ಕೆ ಬರೋಣ. ಇದನ್ನು ಹೊರಡಿಸಿದವ
ಭಾಳ ಕ್ಲಿಯರ್ ಆಗಿರಲಿ. ಭಾನುಗುಪ್ತ ಯಾವ ಶಾಸನ? ಇರಾನ್ ಶಾಸನ. ಎಷ್ಟು ಚಂದ ಸ್ಟೇಟ್ಮೆಂಟ್ ಕೊಡ್ತದೆ ಗೊತ್ತಾ ಈ ಇರಾನ್ ಶಾಸನ? ಅಜೇಯನಾದ ಅರಸ, ಎಂಥ ಅರಸರಿ ಅವ? ಅಜೇಯನಾದ ಅರಸ ಮತ್ತು ಸಹೃದಯ ಮಾನವೀಯ ಉದಾರತೆಯ ದೊರೆ ಅಂತ ಕರೀತದೆ. ಯಾವ ಶಾಸನ ರೀ? ಇರಾನ್ ಶಾಸನ. ಅಜೇಯನಾದ ಅರಸ, ಸಹೃದಯ, ಉದಾರತೆ, ಮಾನವೀಯತೆಯ ದೊರೆ ಯಾರು ಎಂದರೆ ಸಮುದ್ರಗುಪ್ತ ಅಂತ ಇರಾನ್ ಶಾಸನ ಹೇಳ್ತದೆ. ವೆರಿ ವೆರಿ ಇಂಪಾರ್ಟೆಂಟ್, ವೆರಿ ವೆರಿ ಇಂಪಾರ್ಟೆಂಟ್. ಇರಾನ್ ಶಾಸನ ಸತಿ ಪದ್ಧತಿಯ ಬಗ್ಗೆ ಹೇಳುತ್ತದೆ. ಯಾವ ಪದ್ಧತಿ? ಏನು ದೊಡ್ಡಗದಲ್ರಿ. ಸತಿ ಪದ್ಧತಿಯ ಬಗ್ಗೆ ತಿಳಿಸಿದಂತಹ ಮೊದಲನೇ ಶಾಸನ ಯಾವುದೆಂದರೆ ಅದೇ ಇರಾನ್ ಶಾಸನ, ಭಾನುಗುಪ್ತನ ಇರಾನ್ ಶಾಸನ. ಬರೀ ನಾವು ಕೇಳ್ತಾ ಇದ್ದೀವಿ ಸತಿ ಪದ್ಧತಿ ಅಂತೇಳಿ. ಗೊತ್ತು ಸತಿ ಪದ್ಧತಿ. ಸತಿ ಎಂದರೆ ಪವಿತ್ರ ಮಹಿಳೆ ಎಂದರ್ಥ. ಆಕೆ ಪತಿಭಕ್ತೆಯಾಗಿರಬೇಕು. ತನ್ನ ಗಂಡ ತೀರಿ ಹೋದ ನಂತರ ಸ್ವ ಇಚ್ಛೆಯಿಂದ ಚಿತೆಗೆ ಹಾರುವುದಾಗಿರಲಿ ಅಥವಾ ಮಣ್ಣು ಮಾಡ್ತಾರಲ್ಲ, ತೆಗ್ಗಿಂಗಿಸ್ತಾರಲ್ಲ, ಅಲ್ಲೇ ಆಗಿರಲಿ, ತನ್ನ ಸ್ವ ಇಚ್ಛೆಯಿಂದ ತನ್ನನ್ನು ಅರ್ಪಿಸ್ಕೊಳ್ತಾಳೆ. ಅವಳಿಗೆ ಸತಿ ಅಂತ ಕರೀತಾರೆ. ಅಲ್ಲಿ ಆಚರಣೆ ಮಾಡಿದಂಥ ಪದ್ಧತಿಯನ್ನು ಸತಿ ಪದ್ಧತಿ ಅಂತ ಕರೀತಾರೆ. ಪ್ರಾರಂಭದಲ್ಲೇ ಹೇಳಿದೆ ನಾನು, ಇಂಡೋ ಸಿಥಿಯನ್ನರ ಆಗಮನದಿಂದ ಈ ಪದ್ಧತಿ ನಮ್ಮಲ್ಲಿ ರೂಢಿಯಾಗಿದೆ ಅಂತೇಳಿ. ಇಂಡೋ ಸಿಥಿಯನ್ನರ ಆಗಮನದಿಂದ ಅಂತ ತಿಳ್ಕೊಂಡು ಆ ಶಾಸನ, ಸತಿ ಪದ್ಧತಿಯ ಬಗ್ಗೆ ತಿಳಿಸಿದ ಶಾಸನ ಇರಾನ್ ಶಾಸನ. ಅದನ್ನು ಹೊರಡಿಸಿದವನು ಯಾರಂದರೆ ಈ ಭಾನುಗುಪ್ತ. ಹಾಗಿದ್ರೆ ಇನ್ನೊಂದು ಶಾಸನ ಉಳಿತು, ಅದೇ ಬಸ್ತಿಯ ದೊರೆ ಪರಿವ್ರಾಜಕನ ಶಾಸನ. ಬಸ್ತಿಯ ದೊರೆ ಬರ್ಕೊಂಡಿರಿ ಅಂತ ಅನ್ಕೊಳ್ತೇನೆ. ಎಸ್, ಬಸ್ತಿಯ ದೊರೆ ಪರಿವ್ರಾಜಕ. ಯಾವ ಶಾಸನ ಇದು? ಇದು ತಾಮ್ರ ಶಾಸನ. ಈ ಶಾಸನ ಹೇಳುತ್ತದೆ ಸಮುದ್ರಗುಪ್ತ ಅಡವಿ ರಾಜ್ಯಗಳ ಮೇಲೆ ದಾಳಿ ಮಾಡಿದ ಬಗ್ಗೆ. ಯಾವ ರಾಜ್ಯ ರೀ? ಅಡವಿ ರಾಜ್ಯಗಳ ಮೇಲೆ. ಎಷ್ಟು ಅಡವಿ ರಾಜ್ಯಗಳು ಅಂದರೆ 18 ಅಡವಿ ರಾಜ್ಯಗಳ ಮೇಲೆ ಸಮುದ್ರಗುಪ್ತನ ದಾಳಿ ಅಂತ ಹೇಳ್ತದೆ. ಆತನ ಉತ್ತರದ 9, ದಕ್ಷಿಣದ 12, ಇಲ್ಲೇ ಅಡವಿ ರಾಜ್ಯಗಳ ಸಂಖ್ಯೆ ಎಷ್ಟು? 18 ಅಂತ ತಿಳಿಸುವಂಥ ಶಾಸನ. ಈ ಪರಿವ್ರಾಜಕನ ತಾಮ್ರ ಶಾಸನ. ಇದೇ ಶಾಸನ ಹೇಳ್ತದೆ ಗುಪ್ತ ಸಾಮ್ರಾಜ್ಯದಲ್ಲಿ ಅಥವಾ ಗುಪ್ತರಲ್ಲಿ ಪ್ರಪ್ರಥಮ ಬಾರಿಗೆ ಅಶ್ವಮೇಧ ಯಾಗವನ್ನ, ಯಾವ ಯಾಗ್ರಿ? ಅಶ್ವಮೇಧ ಯಾಗವನ್ನು ಕೈಗೊಂಡವನು ಯಾರು ಎಂದರೆ ಸಮುದ್ರಗುಪ್ತ. ಹೀಗಾಗಿ ಸಮುದ್ರಗುಪ್ತ 8 ವಿಧದ ಮಾದರಿಯ ಚಿನ್ನದ ನಾಣ್ಯಗಳನ್ನು ಹೊರಡಿಸ್ತಾನೆ. ಅದರಲ್ಲಿ ಒಂದು ಅಶ್ವಮೇಧ ನಾಣ್ಯ ಅಂತ ಬರ್ತದೆ. ಯಾವ ಮೇಧ? ಅಶ್ವಮೇಧ ನಾಣ್ಯ ಅಂತ ಬರ್ತದೆ. ಅದು ಅಶ್ವಮೇಧವನ್ನು ಕೈಗೊಂಡ ನೆನಪಿಗಾಗಿ ಆ ನಾಣ್ಯವನ್ನು ಹೊರಡಿಸಿದ ಎಂದರ್ಥವಾಗ್ತದೆ. ಹಾಗಿದ್ದರೆ ಇಷ್ಟೆಲ್ಲವನ್ನು ಹೇಳ್ತಕ್ಕಂತಹ ಈ ಶಾಸನಗಳು ಸಮುದ್ರಗುಪ್ತನ ಒಂದು ಆಡಳಿತದ ವೈಖರಿ ಹೇಗಿತ್ತು, ಆತನ ದಾಳಿಗಳು ಯಾವ ಯಾವ ಭಾಗದಲ್ಲಿ ಅದು ಅನ್ನೋದನ್ನು ಸ್ವಲ್ಪ ನೋಡ್ತಾ ಹೋಗೋಣ. ಎಸ್, ನಾನು ಕೂಡ ಓದ್ತೇನೆ, ನನ್ನ ಜೊತೆಗೆ ನೀವು ಕೂಡ ಅದನ್ನು ಮನನ ಮಾಡಿಕೊಳ್ಳ್ರಿ. ಎಸ್, ಮೊದಲನೇದಾಗಿ 9 ಅರಸರುಗಳು ಯಾವ ಭಾಗ ಅಂದರೆ ಉತ್ತರದ. ಇವುಗಳನ್ನು ದಿಗ್ವಿಜಯಗಳು ಅಂತ ಕರೀತಾರೆ. ಇದನ್ನು ಹೈಲೈಟ್ ಮಾಡ್ಕೊಳ್ರಿ. ಇಲ್ಲಿ ವಾಕಾಟಕರ ರುದ್ರದೇವ. ವಾಕಾಟಕರ ಯಾವ ದೇವ? ರುದ್ರದೇವ. ಮಥಿಲ ಅಥವಾ ಮಾಥಿಲ ಅಂತ ಕರೀತಾರೆ, ಉತ್ತರ ಪ್ರದೇಶದ ಬುಲಂದ ಪ್ರಾಂತ್ಯ. ಇನ್ನು ಹಾಗೆ ನಾಗದತ್ತ ಅಂತ ಬರ್ತಾನೆ. ಇನ್ನು ವೆರಿ ಇಂಪಾರ್ಟೆಂಟ್, ಈ ಪುಷ್ಕರಣದ ಚಂದ್ರವರ್ಮನ್ ಅಂತಕ್ಕಂತಹ ಒಬ್ಬ ದೊರೆ. ಇವೆಲ್ಲ ಆದಮೇಲೆ ಸಮುದ್ರಗುಪ್ತ ಅನುಸರಿಸಿದಂಥ ಕೆಲವಷ್ಟು ಪದ್ಧತಿಗಳು ಇಂಪಾರ್ಟೆಂಟ್ ಆಗ್ತವೆ. ಅದಕ್ಕೆ ಇವುಗಳನ್ನು ಇಲ್ಲಿ ಹೇಳೋ ಪ್ರಯತ್ನ ಮಾಡ್ತಾ ಇದ್ದೇನೆ. ಮಥುರಾದ ಗಣಪತಿ ನಾಗನ ಮೇಲೆ, ಅಂದ್ರೆ ಇವನ ಆಡಳಿತ ಒಂದು ಸಾಮ್ರಾಜ್ಯದ ವ್ಯಾಪ್ತಿ ಸಿಗ್ತದೆ ನಮಗೆ ನಂತರದಲ್ಲಿ. ಪದ್ಮಾವತಿಯ ನಾಗಸೇನ, ಶಿವನಂದಿಯ ನಂದೀನ್, ಅಹಿಶ್ಚತ್ರದ ಅಚ್ಯುತ, ಅಸ್ಸಾಮಿನ ಬಲವರ್ಮನ್. ಎಸ್, ಇದನ್ನು ನಾವು ಗಡಿ ರಾಜ್ಯದಲ್ಲಿ ಕೂಡ ಗುರುತಿಸಬಹುದು. ಓಕೆ,
ಇನ್ನು ದಕ್ಷಿಣದ ದಂಡಯಾತ್ರೆಗೆ ಹೋಗೋಣ. ಸೊ ಇಲ್ಲಿದೆ ನೋಡ್ರಿ, ಎಕ್ಸಾಮ್ ಪರ್ಪಸ್ ಕೇಳಿರೋದು. ಸಮುದ್ರಗುಪ್ತನ ದಕ್ಷಿಣದ ದಂಡಯಾತ್ರೆಗಳನ್ನು ಏನೆಂದು ಕರೆಯುತ್ತಾರೆ ಅಂತ ಕೇಳಿದ್ರು ಅಂದರೆ ಅವುಗಳನ್ನು ಧರ್ಮ ವಿಜಯ ಅಂತಾರೆ. ಅದಕ್ಕೆ ರೀಸನ್ ಭಾಳ ಚೆನ್ನಾಗಿದೆ. ಸೊ ಕೋಸಲದ ಮಹೇಂದ್ರ, ನಿಮಗೆ ನೆನಪಿರಲಿ, ಸಮುದ್ರಗುಪ್ತ ಬರೀ ಗೆಲ್ಲೋದನ್ನೇ ಮಾಡಿಲ್ಲ, ಸೋತಿದ್ದಾನೆ. ಸೊ ಪ್ರಶ್ನೆ ಆಗ್ಯದ, ಸಮುದ್ರಗುಪ್ತನನ್ನು ಸೋಲಿಸಿದವನು ಯಾರೆಂದರೆ ಇದೇ ಕೋಸಲದ ಮಹೇಂದ್ರ. ಈ ಸದ್ಯಕ್ಕೆ ಸಮುದ್ರಗುಪ್ತವನ್ನು ಸೋಲಿಸ್ಲಿಕ್ಕತ್ತಿದ್ದಾನೆ. ಸೊ ನಂತರದಲ್ಲಿ ಅವನು ಸೋಲಿಸ್ತಾನೆ ಅಷ್ಟೇ. ಕುವಲಾಲದ ಮಂಟರಾಜ, ಕೆಲವಷ್ಟು ಕಡೆಗೆ ಇದನ್ನು ಮಾಂತರಾಜ ಅಂತ ಕೊಟ್ಟಿರ್ತಾರೆ, ಆ ರಾಜ ನಾನೇನಲ್ಲ. ಓಕೆ ಎಸ್. ಇನ್ನು ಕೊಟ್ಟೂರದ ಸ್ವಾಮಿದತ್ತ, ಕಂಚಿಯ ವಿಷ್ಣುಗೋಪ ಇಟ್ ಮೀನ್ಸ್ ಪಲ್ಲವರು, ಅವಮುಕ್ತದ ನೀಲರಾಜ, ದೇವರಾಷ್ಟ್ರದ ಕುಬೇರ, ದೇವರಲ್ಲಿ ಒಮ್ಮತ್ತ. ಇನ್ನು ಮಹಾಕಾಂತಾರದ ವ್ಯಾಘ್ರರಾಜ, ಪಿಸ್ತಪುರದ ಮಹೇಂದ್ರ, ಯರಾಂಡದ ದಮಣನವ, ಇನ್ನು ವೆಂಗಿಯ ಇಟ್ ಮೀನ್ಸ್ ವೆಂಗಿ ಚಾಲುಕ್ಯರು ಆಗ್ತಾರೆ, ಹಸ್ತಿವರ್ಮನ್, ಪಲಕ್ಕಾಡದ ಉಗ್ರಸೇನ, ಕುಸ್ತಲಾಪುರದ ಧನಂಜಯ. ಹಾಗಾದರೆ ಇವುಗಳನ್ನು ಧರ್ಮ ವಿಜಯ ಅನ್ಲಿಕ್ಕೆ ರೀಸನ್ ಏನು? ಎಸ್, ವೆರಿ ಈಸಿ. ಇಲ್ಲಿ ನೋಡ್ರಿ, ಇವನು ಅಡವಿ ರಾಜ್ಯಗಳ ಮೇಲೆ ದಾಳಿಗಳನ್ನು ಕೈಗೊಂಡ ಅಂತ ಹೇಳ್ತೀವಿ, ಗಡಿ ರಾಜ್ಯಗಳ ಮೇಲೆ ದಾಳಿಗಳನ್ನು ಕೈಗೊಂಡ ಅಂತ ಹೇಳ್ತೀವಿ. ಸೊ ಈ ಸಮುದ್ರಗುಪ್ತನ ಈ ಪದ ಧರ್ಮ ವಿಜಯ ಅನ್ನೋದು ಈ ಸ್ಥಳಗಳನ್ನೆಲ್ಲವನ್ನು ಗೆದ್ದಿದ್ದಾನೆ. ಸುಮಾರು ಅಲ್ಲಿ 18 ಅಡವಿ ರಾಜ್ಯಗಳನ್ನು, ಕೆಲವಷ್ಟು ಗಡಿ ರಾಜ್ಯಗಳನ್ನು ಗೆದ್ದಿದ್ದಾನೆ. ಸೊ ಇವನು ಪಾಟಲಿಪುತ್ರದಿಂದ ಆಡಳಿತ ಮಾಡಬೇಕು. ಪಾಟಲಿಪುತ್ರ ಇವರ ರಾಜಧಾನಿ, ಅಲ್ಲಿಂದ ಆಡಳಿತ ಮಾಡಬೇಕು. ಇವೆಲ್ಲವೂ ಏನಾಗ್ತವೆ, ಪಾಟಲಿಪುತ್ರದಿಂದ ದಕ್ಷಿಣದ ಭಾಗಕ್ಕೆ ಇಟ್ ಮೀನ್ಸ್ ದೂರ ಬರಬೇಕಾಯ್ತು, ದಕ್ಷಿಣದ ಭಾಗಕ್ಕೆ ಬಂದು ಆಡಳಿತ ಮಾಡಲಿಕ್ಕೆ ಆಗಲ್ಲ. ಸೊ ಹೀಗಾಗಿ ಇವನು 3 ಪದ್ಧತಿಗಳನ್ನು ಅನುಸರಿಸಿದ. ಎಷ್ಟು ಪದ್ಧತಿಗಳು ರೀ? ಸೊ 3 ಪದ್ಧತಿಗಳು. ಯುದ್ಧ ಮುಗೀತು. ಸೊ ಆ 3 ಪದ್ಧತಿಗಳು, ಒಂದು ಇಲ್ಲಿ ಅವುಗಳನ್ನು ವಶಕ್ಕೆ ಪಡಿತಕ್ಕಂಥ ಪ್ರಕ್ರಿಯೆ. ಸೊ ನಂತರದಲ್ಲಿ ಅವುಗಳನ್ನು ಮುಕ್ತಗೊಳಿಸ್ತಕ್ಕಂಥದ್ದು ಹೇಗೆ ಅಂದರೆ ಕಪ್ಪ ಕಾಣಿಕೆ. ಯಾವ ಕಾಣಿಕೆ? ಕಪ್ಪ ಕಾಣಿಕೆ. ಅದನ್ನು ಮೋಕ್ಷ ಅನ್ನೋಣ. ಇನ್ನು ಕಪ್ಪ ಕಾಣಿಕೆಯನ್ನು ಕೊಟ್ಟ ನಂತರ ಅಥವಾ ಪಡ್ಕೊಂಡ ನಂತರ, ಕಪ್ಪು ಕಾಣಿಕೆಯನ್ನು ಪಡ್ಕೊಂಡ ನಂತರ ಅವುಗಳನ್ನು ಬಿಟ್ಟು ಬಿಡೋದು. ಸೊ ಅದನ್ನು ಅನುಗ್ರಹ ಅಂತ ಕರೆಯೋಣ. ಯಾವ ಗ್ರಹ? ಅನುಗ್ರಹ. ಒನ್ಸ್ ಅಗೇನ್ ನಾನು ಕ್ಲಿಯರಾಗಿ ಹೇಳ್ತೀನಿ, ಸೊ ಬರ್ಕೊಳ್ರಿ. ಸೊ 3 ಪದ್ಧತಿಗಳು ಇಂಪಾರ್ಟೆಂಟ, ಎಕ್ಸಾಮಿಗೆ ಕೇಳ್ತಾರೆ. ಸೊ ಅದಕ್ಕೆ ಒಂದು ಗ್ರಹಣ ಅಂತ ಇರಲಿ. ಸಮುದ್ರಗುಪ್ತ ತಾನು ಗೆದ್ದಂತಹ ಸ್ಥಳಗಳನ್ನು ವಶಪಡಿಸಿಕೊಂಡ. ಕ್ಲಿಯರ್. ಇನ್ನು ಎರಡನೇದು ಹೇಳ್ತದೆ ಮೋಕ್ಷ ಅಂತ ಅವನ ಪದ್ಧತಿ ಹೇಳ್ತದೆ. ಏನು ಮೋಕ್ಷ? ಆ ಸ್ಥಳವನ್ನು ವಶಪಡಿಸ್ಕೊಂಡಾದ್ಮೇಲೆ ಅವ್ರು ಕಪ್ಪ ಕಾಣಿಕೆಯನ್ನು ಕೊಟ್ಟರು ಅಂತಂದರೆ ಓಕೆ, ಕ್ಲಿಯರ್, ಅದನ್ನು ಮೋಕ್ಷ ಅಂತ ಕರೀತಾರೆ. ಸೊ ವೆರಿ ಇಂಪಾರ್ಟೆಂಟ್. ಲಾಸ್ಟ್ ಒನ್ ಅನುಗ್ರಹ. ಅವನು ವಶಪಡಿಸ್ಕೊಂಡ, ಕಪ್ಪ ಕಾಣಿಕೆಯನ್ನು ಕೊಟ್ಟರು, ಇನ್ನು ಬಿಟ್ಬಿಡುದು. ಯಾವ ದೃಷ್ಟಿಯಿಂದ ಬಿಟ್ಬಿಡುದು? ದಯೆ ಮತ್ತು ಕರುಣೆ ಅಂತ ಹೇಳ್ತಾರೆ. ಸೊ ಈ 3 ವಿಧಾನಗಳ ಮೂಲಕ ಸಮುದ್ರಗುಪ್ತನು ಇಷ್ಟೆಲ್ಲ ಸ್ಥಳಗಳನ್ನು ವಾಪಸ್ ಅದೇ ರಾಜರುಗಳಿಗೆ ಅವುಗಳನ್ನು ಬಿಟ್ಟು ಬರ್ತಿದ್ದ. ಹೀಗಾಗಿ ಇವುಗಳನ್ನು ಧರ್ಮ ವಿಜಯ ಅಂತ ಕರೀತಾರೆ. ಸೊ ರೀಸನ್ ಮತ್ತೊಂದು ಸಾರಿ ಹೇಳ್ತೀನಿ, ಕಾರಣ ಇಂಪಾರ್ಟೆಂಟ. ಪಾಟಲಿಪುತ್ರದಿಂದ ಇವರೆಲ್ಲ ಆಡಳಿತ ಮಾಡಬೇಕು. ದಕ್ಷಿಣದ ಕಡೆಗೆ ಬಂದರು ಅಂತಂದರೆ ಏನಾಗ್ತದೆ? ಎಸ್, ಆಗಲಿಕ್ಕಿಲ್ಲ ಆಡಳಿತದ ಒಂದು ದೃಷ್ಟಿಯಿಂದ. ಹೀಗಾಗಿ ಅವುಗಳನ್ನು ವಾಪಸ್ ಅದೇ ರಾಜ್ಯಗಳಿಗೆ ಕೊಟ್ಟು ಬರ್ತಿದ್ದ ಸಮುದ್ರಗುಪ್ತ. ಸೊ ಹೀಗಾಗಿಯೇ VS ಮಿತ್ರ ಕರೆದಿರಬೇಕು ಈತನಿಗೆ ಏನು ಅಂತಂದ್ರೆ ಭಾರತದ ನೆಪೋಲಿಯನ್ ಎಂದು. ಎಸ್, ಹಾಗೆ ಮುಂದೆ ಹೋಗೋಣ ಮಿತ್ರರೇ. ಸೊ ಇಲ್ಲಿ ಒನ್ಸ್ ಅಗೇನ್ ಗ್ರಹಣ, ಮೋಕ್ಷ, ಸೊ ಅನುಗ್ರಹ. ಮತ್ತೇನು ಹೇಳೋದು ಬೇಕಾಗಿಲ್ಲ, ಸೊ ಆವಾಗಲೇ ಹೇಳಿದೆ. ಎಸ್, ಮುಂದೆ ಹೋಗೋಣ. ಸೊ ಒನ್ಸ್ ಅಗೇನ್ ಈ ತಾಮ್ರ ಶಾಸನ ಹೇಳಿದ್ದು ಅವುಗಳನ್ನೇ. ಏನು ಅಂದರೆ ಅಡವಿ ರಾಜ್ಯಗಳ ಮೇಲೆ ದಾಳಿ. ಎಷ್ಟು ಅಡವಿ ರಾಜ್ಯಗಳು? 18 ಅಡವಿ ರಾಜ್ಯಗಳು. ಎಸ್, ಯಾವ ಮೇಧ? ಅಶ್ವಮೇಧ ಯಾಗ. ಸೊ ಹಾಗಿದ್ದರೆ ಇಲ್ಲಿ ಅಡವಿ ರಾಜ್ಯಗಳಿಗೆ ಕೆಲವಷ್ಟು ಉದಾಹರಣೆಗಳನ್ನು ತಗೊಳ್ಳೋಣ. ಏನು ಆ ಅಡವಿ ರಾಜ್ಯಗಳು ಅಂತಂದರೆ, ಒಂದು ಬಾಗೇಲುಕಂಡ ಅಂತ ಬರ್ತದ ಸ್ಥಳ. ಬಾಗೇಲುಕಂಡ.
ಸೊ ಮತ್ತೊಂದು ನಾಗಪುರ ಅಂತ ಬರ್ತದೆ, ಮತ್ತೊಂದು ನಾಗಪುರ ಅಂತ ಬರ್ತದೆ, ಇನ್ನೊಂದು ರೇವಾ ಅಂತ ಬರ್ತದೆ. ಸೊ ಇನ್ನೂ ಸಾಕಷ್ಟು ಇರ್ತವೆ. 18 ಅಂದ್ರೆ 18 ಇಲ್ಲಿ ತೊಗೊಂಡು ಬರಲಿಕ್ಕಾಗಲ್ಲ. ಸೊ ವೆರಿ ಇಂಪಾರ್ಟೆಂಟ್, ಬಾಗೇಲುಕಂಡ, ನಾಗಪುರ, ರೇವಾ ಅಂತಕ್ಕಂತಹ ಸ್ಥಳಗಳು ಸೊ ಅಡವಿ ರಾಜ್ಯಕ್ಕೆ ಸಂಬಂಧಪಟ್ಟಿರೋದು. ಇದನ್ನು ತಿಳಿಸಿದಂತಹ ಶಾಸನ ಪರಿವ್ರಾಜಕನ ಒಂದು ತಾಮ್ರ ಶಾಸನ. ಸೊ ನಿಮಗೆ ನೆನಪಿಟ್ಕೊಳ್ಳೋಕೆ ಸಾಧ್ಯ ಇರೋದು ಏನು ಅಂದರೆ ತಾಮ್ರ ಶಾಸನ. ಸೊ ಇಲ್ಲಿವರೆಗೆ ಯಾವ ಹಿಂಗತಿ ತಾಮ್ರ ಶಾಸನ ಹೇಳಿರಲಿಲ್ಲ. ಗುಪ್ತರಿಂದ ತಾಮ್ರ ಶಾಸನದ ಅಂತಕ್ಕಂಥ ಕಾನ್ಸೆಪ್ಟ್ ಪ್ರಾರಂಭ ಆಗ್ತಾ ಇದೆ. ಸೊ ಆ ಕಡೆ ಕೂಡ ನಿಮ್ಮ ಗಮನ ಇರಲಿ. ಸೊ ಎಸ್, ಒನ್ಸ್ ಅಗೈನ್ ಇವೆಲ್ಲವನ್ನು ನೀವು ಸ್ಮರಣೆ ಮಾಡ್ಕೊಳ್ರಿ. ಇನ್ನು ಗಡಿರಾಜ್ಯಗಳ ಮೇಲೆ ಅಂತ ಹೇಳಬೇಕಾದ್ರೆ ಇಲ್ಲಿ ಒಂದು 3 ಸ್ಥಳಗಳು ಇಂಪಾರ್ಟೆಂಟ್ ಆಗ್ತವೆ. ಸೊ ಆ 3 ಸ್ಥಳಗಳು ಯಾವ ಕಾರಣಕ್ಕೆ ಮಹತ್ವವನ್ನು ಪಡೀತವು ಅನ್ನೋದರ ಕಡೆಗೆ ಗಮನ ಇರಬೇಕು. ಸೊ ಒಂದು ಇಲ್ಲಿ ಕಾಮರೂಪ ಅಂತ ಬರ್ತದೆ. ಸೊ ವೆರಿ ಇಂಪಾರ್ಟೆಂಟ್, ಗಡಿರಾಜ್ಯಗಳಾಗ್ತವೆ. ಸೊ ಕಾಮರೂಪ ಅಸ್ಸಾಮು ಬಂಗಾಳದ ಸಮತಟ್ಟ. ಸೊ ಒನ್ಸ್ ಅಗೇನ್ ಯಾವ್ಯಾವ ಸ್ಥಳಗಳ್ರಿ? ಕಾಮರೂಪ, ಎಕ್ಸಾಮಿಗೆ ಬಂದಾವ ಇವು. ಸೊ ಎರಡನೇದ್ದು ಅಸ್ಸಾಂ. ಸೊ ವೆರಿ ಇಂಪಾರ್ಟೆಂಟ್. ಮೂರನೇದ್ದು ಸಮತಟ್ಟ ಅಂತ. ಇದು ಯಾವ ಸಮತಟ್ಟ ಅಂತ ಕೇಳಿದರು ಅಂತಂದ್ರೆ ಬಂಗಾಳದ ಸಮತಟ್ಟ. ಸೊ ಎಲ್ಲಿಯ ಸಮತಟ್ಟ? ಬಂಗಾಳದ ಸಮತಟ್ಟ. ಮತ್ತು ನಾವು ನೀವೆಲ್ಲ ಬಳಸ್ತೀವಲ್ಲ, ಅದು ತಟ್ಟ ಸಮ ಐತೇನ್ರಿ ಅಂತ ವಿಚಾರ ಮಾಡಬೇಡ್ರಿ. ವೆರಿ ಇಂಪಾರ್ಟೆಂಟ್ ಸ್ಥಳಗಳು. ಸೊ ಎಕ್ಸಾಮಿಗೆ ಕೇಳಿರ್ತಕ್ಕಂತಹ ಗಡಿರಾಜ್ಯಗಳ ಮೇಲಿನ ದಾಳಿಗಳಿಗೆ ಈ 3 ಸ್ಥಳಗಳು ಇಂಪಾರ್ಟೆಂಟ್ ಆಗ್ತವೆ. ಎಸ್, ಇವುಗಳನ್ನು ಕೂಡ ತನ್ನ ಆ 3 ಪದ್ಧತಿಗಳ ಮುಖಾಂತರ, ಒಂದು ಗ್ರಹಣ, ಮೋಕ್ಷ, ಅನುಗ್ರಹಗಳ ಮೂಲಕ ಅವುಗಳನ್ನು ಏನು ಮಾಡಿದ ಅಂತಂದರೆ ಇಲ್ಲಿ ಕುಂತ ನನಗೆ ಆಡಳಿತ ಮಾಡಲಿಕ್ಕೆ ಆಗಲ್ಲ ಅಂತ ಅವುಗಳನ್ನು ಕೂಡ ರಿಲೀಸ್ ಮಾಡಿರ್ತಕ್ಕಂಥದ್ದು. ಸೊ ಹಾಗಿದ್ದರೆ ಇಲ್ಲಿ ಈ ಸಮುದ್ರಗುಪ್ತನ ಒಂದು ಆಡಳಿತದ ವಿಸ್ತಾರವನ್ನು ನೋಡಲಿಕ್ಕೆ ಈಗ ನಾವು ನೋಡ್ಲಿಕ್ಕೆ ಹೋದರೆ, ಸೊ ಒಂದು ಈಗಾಗಲೇ ಇಲ್ಲಿ ಗೊತ್ತಾಗ್ಯದ ನಮಗೆ ಬಂಗಾಳ ಅಂತೇಳಿ. ಯಾವ ಸ್ಥಳ ರೀ? ಬಂಗಾಳ ಅಂತ ಗೊತ್ತಾಗ್ಯದ. ಸೊ ಈ ಕಡೆಗೆ ಪಂಜಾಬಿನವರೆಗೂ, ಎಲ್ಲಿಯವರೆಗೂ ಪಂಜಾಬ್ದವರೆಗೆ. ಸೊ ಈ ಕಡೆ ಅಂತ ಬಂದಾಗ ಹಿಮಾಲಯದವರೆಗೆ, ಇಲ್ಲಿಯವರೆಗೆ ಹಿಮಾಲಯದವರೆಗೆ. ಇನ್ನು ದಕ್ಷಿಣಕ್ಕೆ ಅಂತ ಬಂದಾಗ, ಎಸ್ ವೆರಿ ಇಂಪಾರ್ಟೆಂಟ್, ನೀವು ನರ್ಮದಾ ನದಿ ಅಂತರ ತಿಳ್ಕೊಳ್ರಿ. ಇಲ್ಲ ಎಕ್ಸಾಮ್ನಾಗ ವಿಂಧ್ಯ ಪರ್ವತ ಅಂತ ಕೊಟ್ಟಾನ ಅಂತಂದ್ರೆ ವಿಂಧ್ಯ ಪರ್ವತವನ್ನಾದರೂ ತಿಳ್ಕೊಳ್ರಿ. ಓಕೆ. ಸೊ ಇವೆರಡು ಇಲ್ಲೇ ನಾವು ಮ್ಯಾಪ್ನಾಗ ತೋರಿಸ್ತಕ್ಕಂಥ ಒಂದು ಪ್ರಕ್ರಿಯೆ. ಸೊ ವೆರಿ ಇಂಪಾರ್ಟೆಂಟ್ ವಿದ್ಯಾರ್ಥಿ ಮಿತ್ರರೇ, ಇಲ್ಲಿ ಕೊಟ್ಟಿರ್ತಕ್ಕಂಥ ತನ್ನ ಗಡಿ ವ್ಯಾಪ್ತಿ ಆಗಿರ್ಬೋದು, ಆ ಶಾಸನಗಳು ಹೇಳ್ತಕ್ಕಂಥ ವಿಷಯ ವಸ್ತು ಆಗಿರ್ಬೋದು, ಸಮುದ್ರಗುಪ್ತ ಇಷ್ಟೆಲ್ಲ ಆಡಳಿತದ ಜೊತೆಗೆ ನಾಣ್ಯಗಳನ್ನು ಹೊರಡಿಸ್ತಾನೆ. ಆತ ಸಂಗೀತ ಪ್ರಿಯನಾಗಿದ್ದ. ಅವೆಲ್ಲವನ್ನ ವಿಶೇಷತೆಗಳಲ್ಲಿ ನೋಡೋಣ. ಇಲ್ಲೇ ನಮ್ಮ ಪ್ರವಾಸಿಗರ ರಾಜ ಹುಯ್ಯನ್ ಸಾಂಗ್, ಇವಂಗೆ ಯಾತ್ರಿಕರ ರಾಜ, ಪ್ರವಾಸಿಗರ ರಾಜ ಅಂತ ಕರೀತಾರೆ. ಸೊ ವರ್ಧನರ ಬಗ್ಗೆ ಹೇಳಬೇಕಾದ್ರೆ ಆತನ ಬಗ್ಗೆ ಡೀಟೇಲ್ ಹೇಳ್ತಾನೆ. ಸೊ ಈ ಪರ್ಸನ್ ಹೇಳ್ತಾನೋ ಏನಿಲ್ಲ, ಈ ನಮ್ಮ ಸಮುದ್ರಗುಪ್ತನ ರಾಜನಿಗೆ ಸಿಲೋನ್ ಅಥವಾ ಸಿಂಹಳದ ಅರಸ, ಸಿಲೋನ್ ಅಥವಾ ಸಿಂಹಳ ಅಥವಾ ಶ್ರೀಲಂಕಾ, ಇಲ್ಲಿ ಅರಸ ಅಪಾರವಾಗಿರ್ತಕ್ಕಂತಹ ಮುತ್ತು ರತ್ನಗಳನ್ನು, ಭಾಳ ಬೆಲೆ ಬಾಳ್ತಕ್ಕಂತಹ ಮುತ್ತು ರತ್ನಗಳನ್ನು ಕಾಣಿಕೆಯಾಗಿ ಕೊಟ್ಟಿದ್ದ ಅಂತ ಹುಯ್ಯನ್ ಸಾಂಗ್ ಹೇಳ್ತಾನೆ. ಸೊ ಕೆಲವಷ್ಟು ಪುಸ್ತಕಗಳನ್ನು ನಾವು ಆಳವಾಗಿ ಅಧ್ಯಯನ ಮಾಡ್ತಾ ಹೋದಾಗ ಇಂಥೆಲ್ಲ ವಿಷಯಗಳು ಸಿಗ್ತಿರ್ತವೆ. ಸೊ ಎಕ್ಸಾಮ್ ಪರ್ಪಸ್ ಇಂಪಾರ್ಟೆಂಟ್ ಆಗ್ತದೆ. ಸೊ ಯಾವ ರಾಜ ಹಿಂಗೆ ಹೇಳ್ತಾನೆ, ಹೆಂಗೆ ಹುಯ್ಯನ್ ಸಾಂಗನವ ನಮ್ಮ ಸಮುದ್ರಗುಪ್ತನಿಗೆ ಇಂಥ ಶ್ರೀಲಂಕಾದ ಒಬ್ಬ ರಾಜ ಏನು ಮಾಡ್ತಿದ್ದ ಅಂತಂದರೆ, ಸೊ ಕೆಲವಷ್ಟು ವಸ್ತುಗಳನ್ನು ಕಪ್ಪ ಕಾಣಿಕೆಯಲ್ಲ, ಕೇವಲ ಕಾಣಿಕೆಯನ್ನಾಗಿ ನೀಡ್ತಾ ಇದ್ದ. ಅಂದರೆ ಅಷ್ಟು ವರ್ಚಸ್ಸಿ ಅರಸನಾಗಿದ್ದ ಸಮುದ್ರಗುಪ್ತ. ಸೊ ಇಷ್ಟೆಲ್ಲ ಮಾಹಿತಿಗಳೊಂದಿಗೆ ಸಮುದ್ರಗುಪ್ತನ ಬಗ್ಗೆ ಇನ್ನಷ್ಟು ವಿಷಯಗಳಿಗೆ ಹೋದರೆ, ಸೊ ಇಲ್ಲಿ ಆತನ ವಿಶೇಷಗಳನ್ನು ನೋಡಿಬಿಡೋಣ. ಸೊ ಏನು ಆ ವಿಶೇಷತೆಗಳು ಅಂತಂದ್ರೆ, ಇಲ್ಲಿ ಸಮುದ್ರಗುಪ್ತ ಸ್ವತಃ ಪದ ನೋಡ್ರಿ ಹೇಗದೆ, ಸ್ವತಃ ಕವಿಯಾಗಿದ್ದ. ಅಂದರೆ ಆತನಿಗೆ ಓದು ಗೊತ್ತಿತ್ತು, ಸ್ವತಃ ಕವಿಯಾಗಿದ್ದ. ಸೊ ಈ ಕವಿಯಾದ ಕಾರಣಕ್ಕೆ, ತಾನು ಓದಿದ ಕಾರಣಕ್ಕೆ, ತನ್ನ ವಿದ್ವತ್ತನ್ನು ತೋರಿಸುವ ಕಾರಣಕ್ಕೆ ಒಂದು ಕೃತಿಯನ್ನು ಬರೆದ
ಸೊ ಆ ಕೃತಿಯನ್ನು ಎಕ್ಸಾಮಿಗೆ ಕೇಳ್ಯಾರು. ಕೃಷ್ಣ ಚರಿತೆ. ಯಾವ ಚರಿತೆ? ಕೃಷ್ಣ ಚರಿತೆ. ಹೀಗಾಗಿ ಸಮುದ್ರಗುಪ್ತನಿಗೆ ಒಂದು ಬಿರುದದೆ, ಕವಿರಾಜ ಅಂತ ಬಿರುದದೆ. ಯಾವ ರಾಜ? ಕವಿರಾಜ ಅಂತ ಬಿರುದದೆ. ಇದನ್ನು KS ಎಕ್ಸಾಮ್ಕ ಕೇಳ್ಯಾರು. ಒಂದು ಸಾರಿ ಆತನ ಕೃತಿ ಕೇಳ್ಯಾರು, ಮತ್ತೊಂದು ಸಾರಿ ಅವಂಗಿದ್ದು ಬಿರುದು ಕೇಳ್ಯಾರು. ಯಾ ರಾಜ? ಕವಿರಾಜ. ಕವಿರತ್ನ ಅಲ್ಲ, ಕವಿರತ್ನ ಕಾಳಿದಾಸನಲ್ಲ. ಇಲ್ಲೇನದೆ ಬಿರುದು? ಕವಿರಾಜ. ಯಾರಿಗದೆ? ಸಮುದ್ರಗುಪ್ತನಿಗದೆ. ಯಾವ ಗುಪ್ತ? ಸಮುದ್ರಗುಪ್ತನಿಗದೆ. ಯಾವ ಕಾರಣಕ್ಕೆ? ಕೃಷ್ಣ ಚರಿತೆಯ ಅಂತ ಬರೆದಾನ ಒಂದು ಕೃತಿಯನ್ನು. ಹೀಗಾಗಿ ಆ ಕೃತಿಯ ಸಲುವಾಗಿ ಎಲ್ಲರೂ ಅವಂಗ ಕವಿರಾಜ ಅಂತ ಕರೀದ್ರು ಅನ್ನೋದು ಬಿರುದದೆ. ಹಾಗೆ ಈತ ಸಂಗೀತ ಪ್ರಿಯನಾಗಿದ್ದು ವೀಣಾ ಎಂಬ ವಾದ್ಯವನ್ನು ನುಡಿಸುತ್ತಿದ್ದ. ಯಾವ ವಾದ್ಯ ಅದು? ಸೊ ವೀಣಾ ಎಂಬ ವಾದ್ಯ. ವೀಣಾ ಅಂತಕ್ಕಂತಹ ವಾದ್ಯವನ್ನು ನಾಣ್ಯಗಳ ಮೇಲೆ ಇದನ್ನು ಕೂಡ ಅಚ್ಚು ಹಾಕಿಸಿದ. ಸೊ ಒನ್ಸ್ ಅಗೇನ್ ಸಮುದ್ರಗುಪ್ತನಿಗೆ ಕವಿರಾಜ ಅಂತ ಕರೀತಾರೆ, ಸ್ವತಃ ಒಂದು ಕೃತಿ ಬರೆದ ಕಾರಣಕ್ಕೆ. ಹಾಗೆ ಆತ ಸಂಗೀತ ಪ್ರಿಯನಾಗಿದ್ದು ವೀಣಾ ಅಂತಕ್ಕಂತಹ ಒಂದು ವಾದ್ಯವನ್ನು ನುಡಿಸ್ತಿದ್ದ. ಅದನ್ನು ಏನು ನಾಣ್ಯಗಳ ಮೇಲೆ ಸೊ ಅಚ್ಚು ಹಾಕಿಸಿದ ಅಂತಕ್ಕಂತಹ ಒಂದು ವಿಷಯವನ್ನು ನಾವು ಮನಗಾಣಬೇಕು. ಹಾಗೆ ಇಲ್ಲಿ ಇವನ ಮಂತ್ರಿಗಳು ಅಂತ ಬಂದರೆ ಒಬ್ಬ ವಸುಬಂಧು ಅಂತ ಬರ್ತಾನೆ. ಸೊ ಮತ್ತೊಬ್ಬ ಆತ ಅಸಂಗ ಅಂತ ಕರೀತಾರೆ. ಅಸಂಗ ಇವರು ಯಾರು ಅಂದರೆ ಮಂತ್ರಿಗಳು. ಯಾರಿಗೆ ಅಂದರೆ ಸಮುದ್ರಗುಪ್ತನಿಗೆ. ಯಾರಿಗ್ರಿ? ಸಮುದ್ರಗುಪ್ತನ ಮಂತ್ರಿಗಳು ಅಂತ ಬಂದಾಗ ವಸುಬಂಧು. ಸೊ ಈ ಅಸಂಗ ಎರಡನೇ ಚಂದ್ರಗುಪ್ತನಿಗೆ ಬರ್ತಾನೆ. ಡೋಂಟ್ ವರಿ, ವಸುಬಂಧುನ ಮಾತ್ರ ನೆನ್ಪಿಟ್ಕೊಳ್ರಿ. ಸೊ ರೈಟ್. ಹಾಗಿದ್ದರೆ ವೆರಿ ಇಂಪಾರ್ಟೆಂಟ್, ಆತನ ನಾಣ್ಯಗಳು ಎಷ್ಟು ಬಗೆಯ ನಾಣ್ಯಗಳು, ಏನು ಎತ್ತ ಅಂತ ನೋಡೋದಾದರೆ ನಾಣ್ಯಗಳನ್ನು ಹೆಸರಿಸ್ತಾ ಹೋಗ್ತೀನಿ. ಸೊ ಒಂದು ಛತ್ರ ಅಂತ ನಾಣ್ಯ. ಸೊ ಎರಡನೇದ್ದು ಅವನ ಹೆಸರಲ್ಲೇ ಅದೇ ಕಚ್ಚ ಅಂತನೂ ಕಚ್ಚ. ಸೊ ಮೂರನೇದ್ದು ವೀಣಾ. ಸೊ ರೀಸನ್ ಹೇಳಿದೆ ನಾನು. ಸೊ ಅವನೊಂದು ವಾದ್ಯವನ್ನು ನುಡಿಸ್ತಾ ಇದ್ದ, ಅದಕ್ಕೆ ವೀಣಾ ಅಂತ ಕರಿತಿದ್ರು. ಸೊ ಆ ನಾಣ್ಯ. ಸೊ ಮತ್ತೊಂದು ಅಶ್ವಮೇಧ. ಪ್ರಾರಂಭದಲ್ಲೇ ಹೇಳ್ತಾ ಬಂದಿದ್ದೀನಿ. ಸೊ ಅಶ್ವಮೇಧ ಯಾಗವನ್ನು ಕೈಗೊಂಡ ಮೊದಲನೇ ಗುಪ್ತ ರಸ ಯಾರು ಎಂದರೆ ಸಮುದ್ರಗುಪ್ತ. ಅದರ ಸವಿ ನೆನಪಿಗಾಗಿ ಅಶ್ವಮೇಧ ಅಂತಕ್ಕಂತಹ ಒಂದು ನಾಣ್ಯ. ಸೊ ಮತ್ತೊಂದು ಶುಕ ಅಂತಕ್ಕಂತಹ ಒಂದು ನಾಣ್ಯ. ಸೊ ಹಾಗೆ ಇನ್ನು ಗದೆ ಅಂತ ಅಥವಾ ಗದ ಅಂತ ಕರೀತಾರೆ. ಸೊ ಮತ್ತೊಂದು ಪದ್ಮ ಅಂತ. ಸೊ ಲಾಸ್ಟ್ ಒನ್ ಚಕ್ರ ಅಂತ. ಒಟ್ಟು 8 ಬಗೆಯ ನಾಣ್ಯಗಳನ್ನು ಸಮುದ್ರಗುಪ್ತ ಹೊರಡಿಸಿದ. ಸೊ ಒನ್ಸ್ ಅಗೇನ್ ಹೇಳ್ತಾ ಇದ್ದೀನಿ, ನಾಣ್ಯಗಳು ಒಂದು ಛತ್ರ, ಕಚ್ಚ, ವೀಣಾ. ಇವೆರಡು ಇಂಪಾರ್ಟೆಂಟ್ ಎಕ್ಸಾಮಿಗೆ ಕೇಳಿದ್ದಾರೆ. ಸೊ ಅಶ್ವಮೇಧ, ಶುಕ, ಗಧ, ಪದ್ಮ, ಚಕ್ರ ಅಂತ ತಿಳ್ಕೊಂಡು ಈ ರೀತಿಯಾಗಿ ಒಟ್ಟು 8 ವಿಧದ ನಾಣ್ಯಗಳನ್ನು ಸಮುದ್ರಗುಪ್ತ ಹೊರಡಿಸ್ತಾನೆ. ಸೊ ಹೆಚ್ಚು ನಾಣ್ಯಗಳನ್ನು ಹೊರಡಿಸಿದಂತಹ ಗುಪ್ತದೊರೆ ಯಾರು ಅಂತ ಪ್ರಶ್ನೆ ಕೇಳ್ತಾರೆ. ಸೊ ಅವನು ಇವನಾಗಿರಲ್ಲ. ಹೆಚ್ಚು ಶಾಸನಗಳನ್ನು ಹೊರಡಿಸಿದಂತಹ ಗುಪ್ತ ಅರಸ ಯಾರು ಅಂತ ಕೇಳ್ತಾರೆ. ಅವನು ಇವನಾಗಿರಲ್ಲ. ಸೊ ಅದಕ್ಕೆ ಒನ್ಸ್ ಅಗೇನ್ ಎಷ್ಟು ನಾಣ್ಯಗಳು ರೀ? ಒಟ್ಟು 8 ಬಗೆಯ ನಾಣ್ಯಗಳನ್ನು ಹೊರಡಿಸಿದ. ಅದರಲ್ಲಿ ನಮಗೆ ಬೇಕಾಗಿರೋದು ಎಕ್ಸಾಮ್ ಪರ್ಪಸ್ಸು ಅವ ವೀಣೆ ನುಡಿಸ್ತಿದ್ದ. ಹೀಗಾಗಿ ಅದೊಂದು. ಸೊ ಮೊದಲ ಬಾರಿಗೆ ಅಶ್ವಮೇಧ ಯಾಗ ಕೈಗೊಂಡಿದ್ದ. ಅದೊಂದು. ಇವೆರಡು ಎಕ್ಸಾಮ್ ಪರ್ಪಸ್ ಬೇಕಾಗ್ತವೆ. ಹಾಗೆ ಈತನ ಬಗ್ಗೆ ಇನ್ನಷ್ಟು ವಿಷಯಗಳನ್ನು ತಿಳಿಬೇಕು ಅಂತಂದರೆ ಮತ್ತೆ ನೀವು ಇದನ್ನು ಕ್ಲಾಸ್ ನೋಡ್ರಿ. ಯಾಕಂದರೆ ಇವತ್ತಿನ ವೆರಿ ಇಂಟ್ರೆಸ್ಟಿಂಗ್ ಕ್ಲಾಸ್ ಇದು. ಸೊ ಕಾರಣ ಏನು ಅಂತಂದರೆ ನಾನು ಪ್ರಾರಂಭದಲ್ಲಿ ಹೇಳಿದೆ, ನಮ್ಮ ದೇಶದ ಇತಿಹಾಸವನ್ನು ಯಾರ್ಯಾರು ಹೆಂಗೆ ಆಳಿದರು ಅಂತ ತಿಳ್ಕೊಂಡು. ಸೊ ಅದರಲ್ಲಿ ರಾಮಗುಪ್ತನ ಬಗ್ಗೆ ಮತ್ತು ಎರಡನೇ ಚಂದ್ರಗುಪ್ತನ ಬಗ್ಗೆ ಒಂದು ವೆರಿ ಸಿಂಪಲ್ ಸ್ಟೋರಿ ಇದೆ. ಇಲ್ಲಿ ಸಮುದ್ರಗುಪ್ತನಿಗೆ ಇವನು ಮಗ, ಸೊ ಇವನು ಮಗ, ಇಬ್ಬರು ಮಕ್ಕಳು. ಸೊ ದತ್ತಾದೇವಿ ಅಂತ ಅವನ ಹೆಂಡತಿ. ಯಾರ ಹೆಂಡತಿ? ಸಮುದ್ರಗುಪ್ತನ ಹೆಂಡತಿ. ಕುಮಾರಿದೇವಿ ಸಮುದ್ರಗುಪ್ತನ ತಾಯಿ. ಸೊ ಆ ದತ್ತಾದೇವಿಯ ಮಕ್ಕಳು ಒಬ್ಬ ರಾಮಗುಪ್ತ ಮತ್ತೊಬ್ಬ ಚಂದ್ರಗುಪ್ತ. ಇಲ್ಲಿ ರಾಮಗುಪ್ತ ಕೆಲವಷ್ಟು ಕಡೆ ಕೊಟ್ಟಿರ್ತಾರೆ ಇಸ್ವಿ. ಸೊ ಹಿಂಗಂತ ಎರಡು ಕೊಟ್ಟಿರ್ತಾರೆ. ಸೊ ಇಸ್ವಿ ಕಡೆಗೆ ಏನು ಲಕ್ಷ್ಯ ಕೊಡಬೇಡ್ರಿ, ಇವನು ಇಂಪಾರ್ಟೆಂಟ್ ಆಗಲ್ಲ, ನಮಗೆ ಎರಡನೇ ಚಂದ್ರಗುಪ್ತ ಇಂಪಾರ್ಟೆಂಟ್ ಆಗ್ತಾನೆ. ಆದರೆ ಈಗ ಹೇಳು ಮ್ಯಾಟ್ರ್ ಇಂಪಾರ್ಟೆಂಟ್. ಆ ಸಮುದ್ರಗುಪ್ತನ ಮರಣ ನಂತರ ಸೊ ಇಲ್ಲಿ ರಾಮಗುಪ್ತ ಆಡಳಿತವನ್ನು ಸ್ವೀಕಾರ ಮಾಡ್ತಾನೆ. ಈತ ದುರ್ಬಲನಾಗಿದ್ದ. ಈ ಸಂದರ್ಭದಲ್ಲಿ ವಾಕಾಟಕರ, ಸೊ ಒನ್ಸ್ ಅಗೇನ್ ಮ್ಯಾಪ್ ಕಡೆಗೆ ಬಂದುಬಿಡೋಣ. ಸೊ ಇಲ್ಲೆಲ್ಲ
ಗುಪ್ತರ ಆಡಳಿತ ಅಂದ್ಕೊಳ್ರಿ. ಸೊ ಈ ಭಾಗ ವಾಕಾಟಕರ ಆಡಳಿತ ಅಂತ ಅಂದ್ಕೊಳ್ರಿ. ಸೊ ಇಲ್ಲಿಂದ್ರ ಈ ಕಡೆಗೆ ದಾಳಿ ಪ್ರಾರಂಭ ಅಂದ್ಕೊಳ್ರಿ. ಸೊ ಮೂರನೇ ಇವರಿಗೆ ಶಕರ ಅಂತ ಕರೀತಾರ, ಮತ್ತು ನೆನಪಿರಲಿ. ಮೂರನೇ ರುದ್ರದೇವ ಅಥವಾ ರುದ್ರಸೇನ ಅಥವಾ ರುದ್ರಸಿಂಹ ಅಂತಲೂ ಕರೀತಾರೆ, ರುದ್ರಧಾಮ ಅಂತಲೂ ಕರೀತಾರೆ. ಸೊ ಕೆಲವಷ್ಟು ಪುಸ್ತಕಗಳು ಇವೆಲ್ಲ ಅದಾವೆ, ಅವೆಲ್ಲ ನೋಡಿ ನಾನು ಅದಕ್ಕೆ. ಸೊ ಇಲ್ಲೇ ಈ ಶಕರ ಅರಸ ಪದೇ ಪದೇ ರಾಮಗುಪ್ತನ ಮೇಲೆ ದಾಳಿಗಳನ್ನು ಕೈಗೊಳ್ಳಕ್ಕೆ ಪ್ರಾರಂಭಿಸಿದ. ಈ ದಾಳಿಗಳಿಂದ ರಾಮಗುಪ್ತ ತತ್ತರಿಸಿ ಹೋಗಿಬಿಟ್ಟ, ಸೋತನು ಬಿಟ್ಟ. ಸೋತ ತಕ್ಷಣಕ್ಕೆ ಒಟ್ಟು ಸಾಮ್ರಾಜ್ಯವನ್ನು ಅರ್ಪಿಸಿದ್ರೆ ಚಲೋ ಇರ್ತದೆ. ಅದೆಲ್ಲ ಬಿಟ್ಟು ಮಾರಾಯ ತನ್ನ ಹೆಂಡತಿ ಧ್ರುವಸ್ವಾಮಿನಿ ಅಥವಾ ಧ್ರುವಸ್ವಾಮಿನಿ ಅಥವಾ ಧ್ರುವಲಾದೇವಿಯನ್ನು, ಯಾವ ದೇವಿ? ಧ್ರುವಲಾದೇವಿ. ಸೊ ಎಕ್ಸಾಮ್ ಪರ್ಪೋಸ್ ಇಂಪಾರ್ಟೆಂಟ್. ಈ ಧ್ರುವಲಾದೇವಿಯನ್ನು ಆ ಮೂರನೇ ರುದ್ರಧಾಮ ಬಿಟ್ಟು ಕೊಡಕ್ಕೆ ತಯಾರಾಕ್ಕನ ರಾಮಗುಪ್ತ. ಇದನ್ನು ತಿಳ್ಕೊಂಡಂತಹ ಎರಡನೇ ಚಂದ್ರಗುಪ್ತ ಇದು ಗುಪ್ತ ಸಾಮ್ರಾಜ್ಯಕ್ಕೆ ಕಳಂಕ ಅಂತ ಅರ್ಥೈಸ್ಕೊಂಡು ಒಂದು ಉಪಾಯ, ಒಂದು ಯೋಜನೆಯನ್ನು ರೂಪಿಸ್ತಾನೆ ಎರಡನೇ ಚಂದ್ರಗುಪ್ತ. ಏನು ಅಂದರೆ, ಈ ಎರಡನೇ ಚಂದ್ರಗುಪ್ತನಿಗೆ ಒಬ್ಬ ಮಿತ್ರ ಇದ್ದ, ಮಾಧವ ಸೇನ. ಯಾವ ಸೇನ? ಮಾಧವ ಸೇನ ಅಂತ ಒಬ್ಬ ಮಿತ್ರನಿದ್ದ. ಆ ಮಾಧವ ಸೇನಲ್ಲಿ ತನ್ನೊಂದು ವಿನಂತಿಯನ್ನು ಭಿನ್ನವಿಸ್ತಾನೆ. ಏನು ಅಂತಂದ್ರೆ, ಏನಿಲ್ಲ ಇವ ಹಿಂಗೆ ಮಾಡ್ಯಾನಪ್ಪ ಅಂದ್ರೆ ಇಟ್ ಮೀನ್ಸ್ ತನ್ನ ಹೆಂಡತಿ ಧ್ರುವಲಾದೇವಿಯನ್ನು ತಾನು ಸೋತ ಕಾರಣಕ್ಕೆ ಮೂರನೇ ರುದ್ರಧಾಮನಿಗೆ ಕೊಡಾಕ ನಿಂತಾನಪ್ಪ ಅಂತ ಹೇಳಿದಾಗ ಮಾಧವ ಸೇನನಿಗೆ ವಿಚಾರ ಮಾಡಿ ಒಂದು ಉಪಾಯವನ್ನು ಹೂಡ್ತಾರೆ. ಏನು? ಮಾಧವ ಸೇನ, ನಿನ್ನ ಹೆಂಡತಿಯನ್ನು ರಾಣಿಯ ವೇಷದಲ್ಲಿ, ಯಾವ ವೇಷದಲ್ಲಿ? ರಾಣಿಯ ವೇಷದಲ್ಲಿ ರುದ್ರಧಾಮನ ಆಸ್ಥಾನಕ್ಕೆ ಕಳಿಸು ಅಂತ ತಿಳ್ಕೊಂಡು ಒಂದು ಯೋಜನೆಯನ್ನು ರೂಪಿಸಿದರು. ಸೊ ಅದಕ್ಕೆ ಮಾಧವ ಸೇನನು ಕೂಡ ಒಪ್ಕೊಂಡ. ಎಲ್ಲೇ ಏನು ಎತ್ತ ಆಮೇಲೆ ಹೇಳ್ತೇನೆ ನಾವು ವಿಚಾರದ ಎಲ್ಲ ಸ್ಟೋರಿ ಏನು ಅಂತೇಳಿ. ಸೊ ಇನ್ನೊಂದು ತಯಾರಾದ ಮತ್ತೊಂದು ವಿಚಾರವನ್ನು ಮಾಡ್ತಾನೆ ಎರಡನೇ ಚಂದ್ರಗುಪ್ತ. ಏನು ಅಂತಂದರೆ, ಬೇಡ ಮಾಧವ ಸೇನ, ಸೊ ನೀನು ನನ್ನ ಮಿತ್ರದಿ, ನಾನು ನಿನಗೆ ಮೋಸ ಮಾಡಿದಂತ ಆಗ್ತದೆ. ಈ ರಾಣಿಯ ವೇಷವನ್ನು ನಿನ್ನ ಹೆಂಡತಿ ಧರಿಸೋದು ಬೇಡ, ಸ್ವತಃ ನಾನೇ ಏನು ಮಾಡ್ತೀನಿ ಅಂತಂದ್ರೆ ರಾಣಿಯ ವೇಷವನ್ನು ಧರಿಸ್ತೀನಿ ಅಂತ ಮತ್ತೊಂದು ಯೋಜನೆಯನ್ನು ರೂಪಿಸಿಕೊಂಡ ಎರಡನೇ ಚಂದ್ರಗುಪ್ತ. ಸೊ ಇದೆಲ್ಲ ಎಲ್ಲಿದು ಅಂತಂದರೆ ವಿಶಾಖದತ್ತ ಬರೆದಂತಹ ದೇವಿ ಚಂದ್ರಗುಪ್ತ. ಸೊ ಅಲ್ಲಿ ನಾಟ್ಯ ದರ್ಪಣ ಅಂತ ಒಂದು ಭಾಗ ಬರ್ತದೆ. ಸೊ ಆ ನಾಟ್ಯ ದರ್ಪಣದ ಒಂದು ಭಾಗದಲ್ಲಿ ಈ ಕಥೆ ಇದೆ. ಸೊ ಒನ್ಸ್ ಅಗೇನ್ ತಾನೇ ರಾಣಿಯ ವೇಷವನ್ನು ತೊಟ್ಟ ಹೋದ ವಾಕಾಟಕರ ಅರಮನೆಗೆ. ತಕ್ಷಣಕ್ಕೆ ಆತ ಮಾಡಿರೋದು 2 ಕೊಲೆಗಳನ್ನು. ಗುಪ್ತ ಸಾಮ್ರಾಜ್ಯಕ್ಕೆ ಹತ್ತಿದ ಕಳಂಕವನ್ನು ತುಡಿಲಿಕ್ಕೆ ತನ್ನ ಸಹೋದರ ರಾಮಗುಪ್ತನನ್ನು ಕೊಂದ. ಸೊ ನಂತರದಲ್ಲಿ ಪೀಡಕನಾಗಿದ್ದ ಈ ಮೂರನೇ ರುದ್ರಧಾಮನನ್ನು ಕೂಡ ಸಂಹರಿಸಿ ಶಕಾರಿ ಎಂಬ ಬಿರುದನ್ನು ಎರಡನೇ ಚಂದ್ರಗುಪ್ತ ಧರಿಸ್ತಾನೆ. ಸೊ ಇಟ್ ಮೀನ್ಸ್ ಮತ್ತೊಂದು ಸುವರ್ಣ ಯುಗಕ್ಕೆ ನಾಂದಿ ಹಾಕಿದಂತಹ ಸಮುದ್ರಗುಪ್ತನ ಕಾಲವನ್ನು ಸುವರ್ಣ ಯುಗಕ್ಕೆ ತೆಗೆದುಕೊಂಡು ಹೋಗಿರ್ತಕ್ಕಂತಹ ಎರಡನೇ ಚಂದ್ರಗುಪ್ತನ ವೆರಿ ಇಂಟ್ರೆಸ್ಟಿಂಗ್ ಸ್ಟೋರಿ. ಸೊ ಇದನ್ನು ತಿಳಿಸಿದ್ದು ವಿಶಾಖದತ್ತನ ದೇವಿ ಚಂದ್ರಗುಪ್ತ. ಅಲ್ಲಿ ಒಂದು ಭಾಗವಿದೆ, ಅದನ್ನು ನಾಟ್ಯ ದರ್ಪಣ ಅಂತ ಕರೀತಾರೆ. ಆ ನಾಟ್ಯ ದರ್ಪಣದಲ್ಲಿ ಹೀಗಾಗಿರ್ತಕ್ಕಂಥ ಘಟನೆಗಳನ್ನು ಬಿತ್ತರಿಸಿದ್ದಾರೆ. ಸೊ ಹಾಗಿದ್ದರೆ ಈತನ ಆಡಳಿತದ ವೈಖರಿ ಹೇಗಿತ್ತು, ಏನು ಅಂತಕ್ಕಂಥ ಸಾಕಷ್ಟು ವಿಷಯಗಳನ್ನು ನೋಡೋಣ ಮಿತ್ರರೇ. ಸೊ ಇಲ್ಲಿ ಎರಡನೇ ಚಂದ್ರಗುಪ್ತನಿಗೆ ಸಂಬಂಧಪಟ್ಟಂತೆ ಇವೆಲ್ಲವನ್ನು ನೀವು ನೋಟ್ ಮಾಡ್ಕೊಂಡ್ರಿ ಅಂತ ಅಂದ್ಕೊಂಡು ತೆಗೆದುಬಿಡ್ತೀನಿ ಇವನ್ನೆಲ್ಲ. ಎಸ್, ಈ ಎರಡನೇ ಚಂದ್ರಗುಪ್ತನಿಗೆ ಸಂಬಂಧಪಟ್ಟಂತಹ ವೆರಿ ಇಂಟ್ರೆಸ್ಟಿಂಗ್ ಪಾಯಿಂಟ್ಸ್. ಒಟ್ಟು ಇಲ್ಲಿ ಕಾಳಿದಾಸ ಎರಡನೇ ಚಂದ್ರಗುಪ್ತನ ಬಗ್ಗೆ ಹೇಳ್ತಾನೆ. ಏನು ಹೇಳ್ತಾನೆ ಕಾಳಿದಾಸ ಅಂದ್ರೆ, ಸೊ ಈ ಎರಡನೇ ಚಂದ್ರಗುಪ್ತ ಒಟ್ಟು 21 ಅರಸ ರಾಜರುಗಳನ್ನು ಅಥವಾ ರಾಜರನ್ನು ಸೋಲಿಸಿದ 21 ರಾಜ್ಯಗಳ ಮೇಲೆ ದಾಳಿ ಅಂತ ತಿಳಿದು ಸೊ ಈತನನ್ನು ರಘು ಅಂತ ಕರೆದಿದ್ದಾನೆ. ಯಾರು ರಘು ಅಂತ ಕರೆಯತ್ತಾರ? ಕಾಳಿದಾಸ ಎರಡನೇ ಚಂದ್ರಗುಪ್ತನ ಏನು ಕರೆಯತ್ತಾನ? ರಘು ಅಂತ ಕರೆಯತ್ತಾನ. ಸೊ ಎಷ್ಟು ರಾಜ್ಯಗಳನ್ನು ಗೆದ್ದ ಇವ ಅಂತ ಹೇಳಿಕತ್ತಾರೋ? ಸೊ 21 ರಾಜ್ಯಗಳು ಅಂತ ಹೇಳಿಕತ್ತಿದೆ. ಇವನ ಬಗ್ಗೆ ಯಾವುದು ಹೇಳ್ತದೆ ಶಾಸನ ಅನ್ನೋದು ಇಂಪಾರ್ಟೆಂಟ್ ಅದ. ಈಗ
ಮೆಹರೌಲಿ ಸ್ತಂಭ ಶಾಸನ, ಮೆಹರೌಲಿ ಮೆಹರೌಲಿ ಇದೊಂದು ಸ್ತಂಭ ಶಾಸನವೇ. ಸೊ ಇದನ್ನು ಲೋಹ ಶಾಸನ ಅಂತ ಕರೀತಾರೆ. ಸೊ ಇದು ಎಕ್ಸಾಮಿಗೆ ಬಂದದೆ. ಮೆಹರೌಲಿ ಸ್ತಂಭ ಶಾಸನವನ್ನು, ಯಾವ ಶಾಸನ ರೀ? ಮೆಹರೌಲಿ ಸ್ತಂಭ ಶಾಸನವನ್ನು ಏನೆಂದು ಕರೆಯುತ್ತಾರೆ? ಲೋಹ ಶಾಸನ. ಯಾಕೆ ಅಂದ್ರೆ ಅದು ಲೋಹದಿಂದ ಮಾಡಿರ್ತಕ್ಕಂಥ ಒಂದು ಸ್ತಂಭ ಶಾಸನವಾಗಿದೆ. ಅದು 23.8 ಅಡಿ ಎತ್ತರ ಇದೆ. 6,000 kg ತೂಕವಿದೆ. ಇವತ್ತಿಗೂ ಅದು ತುಕ್ಕ ಹಿಡಿದಿಲ್ಲ. ಇದು ಏನನ್ನ ತಿಳಿಸ್ತದೆ? ಸೊ ಅಂದಿಗೆ ಇದ್ದಂತಹ ಆ ಕಾಲಾವಧಿಯಲ್ಲಿ 300ರಿಂದ 600ರ ಒಂದು ಇವರ ಆಡಳಿತದ ಕಾಲಾವಧಿ ಒಳಗೆ ಆ ಲೋಹ ತುಕ್ಕು ಹಿಡಿಲಾರ್ದಂಗೆ, ಇಲ್ಲಿವರೆಗೂ ತುಕ್ಕು ಹಿಡಿಲಾರ್ದಂಗೆ ಏನನ್ನ ಮಿಶ್ರಣ ಮಾಡಿರ್ಬೇಕು ಅದ್ರೊಳಗೆ. ಇವಾಗಿನ ಮನೆ ಒಂದು 20-30 ವರ್ಷ ಕಟ್ಟಿದ್ರೆ ಅದ್ರೊಳಗಿದ್ದಂಥದ್ದು ಮ್ಯಾಗೆಲ್ಲ ಸಿಮೆಂಟ್ ಇರ್ತದ, ಅದ ಜಂಗ್ ಹಿಡಿದು ದೊಡ್ಡ ದೊಡ್ಡ ಬಿಲ್ಡಿಂಗ್ಗಳು ಕಾತರ್ಸ್ಕೊಂಡು ಬೀಳಾಗ್ತವ. ಇದು ಇಲ್ಲಿವರೆಗೂ ಏನಾಗಿಲ್ಲ ಅಂದ್ರೆ, ಸೊ ಇದು ಗುಪ್ತರ ಕಾಲದ ಕಲಾ ನೈಪುಣ್ಯತೆ ಅನ್ಬಹುದು. ಪ್ರಶ್ನೆ ಆಗಿರೋದೇ ಇದು. ಗುಪ್ತರ ಕಾಲದ ಕಲಾ ನೈಪುಣ್ಯತೆಯನ್ನು ತಿಳಿಸುವಂತಹ ಒಂದು ಶಾಸನ ಯಾವುದು ಅಂದರೆ ಮೆಹರೌಲಿ ಶಾಸನ ಅಥವಾ ಲೋಹ ಶಾಸನ ಅಂತ ಕರೀತಾರೆ. ಸೊ ಈ ಶಾಸನ 2ನೇ ಚಂದ್ರಗುಪ್ತನ ಒಂದು ಆಡಳಿತದ ಬಗ್ಗೆ ಮಾಹಿತಿಯನ್ನು ನೀಡುತ್ತದೆ. ಇದು ಎಲ್ಲಿ ಐತಿ ಅಂತಂದ್ರೆ ದೆಹಲ್ಯಾಗ ಎಲ್ಲಿ ಐತಿ ಅಂತಂದ್ರೆ ಆ ಕುತುಬ್ ಮಿನಾರ್ ಅಂತ ಏನದಲ್ಲ, ಸೊ ಅದರ ಬಾಜುನೇ ಏನಾಗಿತ್ತು ಅಂತಂದರೆ ಈ ಮೆಹರೌಲಿ ಸ್ತಂಭ ಶಾಸನವಿದೆ. ಸೊ ಇಲ್ಲಿ ಕಾಳಿದಾಸನ ಬಗ್ಗೆ ಹೇಳ್ತಕ್ಕಂಥ ಪಾಯಿಂಟ್, ಅವ 21 ಸ್ಥಳಗಳ ಮೇಲೆ ದಾಳಿ ಮಾಡ್ಯಾನ. ಕಾಳಿದಾಸವನ್ನ ಅರಗು ಅಂತ ಕರೆದಾನ. ಹಾಗಿದ್ದರೆ ಕಾಳಿದಾಸ ಹೇಳಿರ್ತಕ್ಕಂಥ ಒಂದು 3 ಸ್ಥಳಗಳು ಇಂಪಾರ್ಟೆಂಟ್ ಆಗ್ತವೆ. ಸೊ 1 ಶಕ ಅಂತ ಹೇಳ್ತಾನೆ. ಸೊ 2 ಕಾಂಬೋಜ ಅಂತ ಹೇಳ್ತಾನೆ. ಸೊ 3ನೇ ಸ್ಥಳ ಯವನರು ಅಂತ ಹೇಳ್ತಾನೆ. ಸೊ ಒಟ್ಟು ಈ ಒಂದು 3 ರೀತಿಯ ಒಂದು ಎಕ್ಸಾಂಪಲ್ಗಳನ್ನು ಕಾಳಿದಾಸ ಕೊಡ್ತಾನೆ. ಸೊ ಇನ್ನೊಬ್ಬ ಮಹಾತ್ಮರಿದ್ದಾನೆ, ಆತ ಕಾಶ್ಮೀರದ ಕ್ಷೇಮೇಂದ್ರ ಅಂತ ತಿಳ್ಕೊಂಡು. ಸೊ ಎಲ್ಲಿಯ ಕ್ಷೇಮೇಂದ್ರ? ಕಾಶ್ಮೀರ, ಕಾಶ್ಮೀರದ ಕ್ಷೇಮೇಂದ್ರ. ಇವನು ಒಳ್ಳೆ ಸ್ಟೇಟ್ಮೆಂಟನ್ನು ಕೊಡ್ತಾನೆ. ಏನು ಅಂತಂದ್ರೆ 2ನೇ ಚಂದ್ರಗುಪ್ತನಿಗೆ ಶಕ, ಮ್ಲೇಚ್ಛ, ಕಾಂಬೋಜ, ಯವನ, ತುಷಾರ, ಪಾರಸಿಕ ಇಷ್ಟಕ್ಕೊಂದ ಮಂದಿ ಮ್ಯಾಗ ದಾಳಿ ಮಾಡ್ಯಾನಂತ ಕಾಶ್ಮೀರದ ಕ್ಷೇಮೇಂದ್ರ ಹೇಳತ್ತಾನ. ಏನಂತ? ಶಕಮ್ಲೆಚ್ಚ, ಕಾಂಬೋಜ, ಯವನ, ತುಷಾರ, ಪಾರಸಿಕ. ಯಾರಿಗೆ ಕರೀತಾರೆ ಹಿಂಗ? 2ನೇ ಚಂದ್ರಗುಪ್ತನಿಗೆ ಕರೀತಾರೆ. 1-2 ಸಲ ಪ್ರಾಕ್ಟೀಸ್ ಮಾಡ್ಕೊಳ್ರಿ. ಶಕರ ಮೇಲೆ ದಾಳಿ ಮಾಡಿದ್ದ, ಮ್ಲೆಚ್ಚರ ಮೇಲೆ ದಾಳಿ ಮಾಡಿದ್ದ, ಕಾಂಬೋಜದ ಮೇಲೆ ದಾಳಿ, ಯವನರ ಮೇಲೆ ದಾಳಿ, ತುಷಾರರ ಮೇಲೆ ದಾಳಿ, ಪಾರಸಿಗಳ ಮೇಲೆ ದಾಳಿ. ಸೊ ಇಷ್ಟು 2ನೇ ಚಂದ್ರಗುಪ್ತ ದಾಳಿಗಳನ್ನು ಕೈಗೊಂಡಿದ್ದ. ಹಾಗಾದರೆ ಸೊ ಇವನಿಗೆ ಇರುವಂತಹ ಬಿರುದು ಒಂದಂತೂ ಶಕಾರಿ, ಸೊ ಮತ್ತೊಂದು ಬಿರುದು ವಿಕ್ರಮಾದಿತ್ಯ, ಸೊ ಮತ್ತೊಂದು ಬಿರುದು ಸಾಹಸಾಂಕ. ಹಾಗಿದ್ದರೆ ಈತನ ಮೊದಲ ಹೆಂಡತಿ ಯಾರು? ಕುಬೇರ ನಾಗ. ಯಾವನಾಗ? ಕುಬೇರ ನಾಗ. 2ನೇ ಹೆಂಡತಿ ಯಾರು? ಧ್ರುವಲಾದೇವಿ. ಹೆಂಗಾತು? ಸೊ ನೆನಪಿರಲಿ, ಅಲ್ಲಿ ರಾಮಗುಪ್ತನನ್ನು ಶಕನನ್ನು ಸಂಹರಿಸಿ ನಂತರದಲ್ಲಿ ಧ್ರುವಲಾದೇವಿಯನ್ನು ಸೊ ಅದೇ 2ನೇ ಚಂದ್ರಗುಪ್ತ ಮದುವೆಯಾದ ಅನ್ನೋದು ನೆನಪಿರಲಿ. ಹೀಗಾಗಿ ಇವನ ಹೆಸರನ್ನು ಈ ರೀತಿ ಇವಂಗ ಧ್ರುವಗುಪ್ತ ಅಂತನೂ ಕರೀತಾರ. ಸೊ ದೇವಶ್ರೀ ಅಂತ ಕೂಡ ಕರೀತಾರೆ ಇವಂಗ ಹೆಸರು 2ನೇ ಚಂದ್ರಗುಪ್ತನಿಗೆ. ಏನೇನು ಅವಂಗ ಧ್ರುವಗುಪ್ತನೂ ಅಂತಾರ, ದೇವರ್ಷಿನೂ ಅಂತಾರ, ಸೊ ಹಾಗೆ ವಿಕ್ರಮಾದಿತ್ಯನೂ ಅಂತ ಕರೀತಾರ ಅವಂಗ. ಸೊ ಇಷ್ಟೆಲ್ಲ ಮಾಹಿತಿಗಳು 2ನೇ ಸಮುದ್ರಗುಪ್ತನಿಗೆ ಸಂಬಂಧಪಟ್ಟಿದ್ದು. ಸೊ ಈ 2ನೇ ಚಂದ್ರಗುಪ್ತನ ಆಡಳಿತದ ಕಾಲಾವಧಿನ ಸುವರ್ಣಯುಗ ಅಂತ ಕರೀತಾರ ಅಂತ ಹೇಳ್ತಾ ಇದ್ದೆ ನಾನು. ಅಲ್ಲಿ ಸಮುದ್ರಗುಪ್ತ ನಾಂದಿ ಹಾಡ್ಯಾನ, ಪ್ರಾರಂಭಿಸಿಕೊಟ್ಟಾನ. ಅದನ್ನು ಸಂಪೂರ್ಣವಾಗಿ ಒಂದು ಸ್ಟೆಪೇಬಲ್ ಪ್ಲೇಸಿಗೆ ತೊಗೊಂಡು ಬಂದು ನಿಲ್ಲಿಸಿದವನು 2ನೇ ಚಂದ್ರಗುಪ್ತ.
ಯಾಕೆ ಅಂತಂದರೆ ಸೊ ಇಲ್ಲಿ ಗುಪ್ತರ ಒಂದು ಆಡಳಿತದ ಸಂಪೂರ್ಣ ಅವಧಿಯನ್ನು ಇವರು ಹಿಂದೂಗಳ ಉನ್ನತಿಗಾಗಿ ಹೆಚ್ಚು ಶ್ರಮಿಸಿದಂತಹ ಒಂದು ಮನೆತನ. ಹೀಗಾಗಿ ಗುಪ್ತರ ಆಡಳಿತದ ಕಾಲಾವಧಿಯನ್ನು ಹಿಂದೂಗಳ ಉನ್ನತಿಯ ಕಾಲ ಅಂತ ಕರೀತಾರೆ. ಸೊ ಇಲ್ಲಿದೆ ಮ್ಯಾಟ್ರ್ ಏನು ಅಂತಂದರೆ, ಇಲ್ಲಿ ಇವನ ಆಸ್ಥಾನದೊಳಗೆ ನವರತ್ನ ಕವಿಗಳು ಅಂತ ಬರ್ತಾರೆ. ವಿಜ್ಞಾನ ಬೆಳಕಿಗೆ ಬರ್ತದೆ, ಗಣಿತ ಬೆಳಕಿಗೆ ಬರ್ತದೆ. ಗಣಿತ ಅಂದ್ರೆ ನೆನಪಿರಲಿ ನೋಡ್ರಿ, ಜಗತ್ತಿಗೆ ಸೊನ್ನೆಯ ಅರಿವೇ ಇಲ್ಲ. ಎಲ್ಲರೂ ಏನಿಸ್ತಾರ, ಹೆಚ್ಚು ಕಡಿಮೆ ನೋಡಿರ್ತೀರ ನೀವು. ಒಂದು ಮುತ್ತಿನ ಕತೆ, ಡಾಕ್ಟರ್ ರಾಜ್ಕುಮಾರ್ ಅಂದು, ಇವತ್ತು ಪುನೀತ್ ರಾಜ್ಕುಮಾರ್ ಹುಟ್ಟುಹಬ್ಬದ ಶುಭಾಶಯಗಳು. ಏನಿಸ್ತಿದ್ರು ಅದ್ರ ನೋಡ್ರಿ ನೀವು, ಒಂದು 7 ಸಂಖ್ಯೆ ಒಳಗೆ ಹೋಗೋದು ಗುಂಪು ಕಟ್ಟೋದು, ಹೋಗೋದು ಗುಂಪು ಕಟ್ಟೋದು ಮಾಡ್ತಿದ್ರು ಒಂದು ಮುತ್ತಿನ ಕಥೆಯಲ್ಲಿ. ಅಂದ್ರೆ ಅವರಿಗೆ ಯಾವುದರ ಪರಿಜ್ಞಾನ ಇಲ್ಲ, ಸೊನ್ನೆಯ ಪರಿಜ್ಞಾನ ಇಲ್ಲ. ಸೊನ್ನೆಯ ಬಗ್ಗೆ ಯಾರಿಗೆ ಗೊತ್ತದ? ಬ್ರಹ್ಮನಿಗೆ ಮಾತ್ರ ಗೊತ್ತದೆ. ಸೊ ಇಲ್ಲಿ ನಾ ಹೇಳ್ತಕ್ಕಂಥ ಪಾಯಿಂಟ್, ಸೊನ್ನೆಯನ್ನು ಕಂಡು ಹಿಡಿದವ್ರು ನಮ್ಮವರೇ. ಸೊ ಅವನೇ ಬ್ರಹ್ಮ. ಮುಂದೆ ಗುಪ್ತ ಸೇರಿಸಿಬಿಡಬೇಕು, ಹಂಗೆ ಕುಂದ್ರಬೇಡ್ರಿ. ಸೊನ್ನೆಯ ಬಗ್ಗೆ, ಒಟ್ಟು ಲೋಕದ ಬಗ್ಗೆ ಯಾರಿಗೆ ಗೊತ್ತದೆ ಅಂದರೆ ಬ್ರಹ್ಮನಿಗೆ. ಹಣೆ ಬರ ಯಾರು ಬರ್ದಾರು? ಬ್ರಹ್ಮ ಬರ್ದಾನು. ಆ ಹಣೆ ಬರ ಕರ್ತ್ ಬರಬೇಕು ಅಂದ್ರೆ ಏನು ಗೊತ್ತಿರಬೇಕು ನಮ್ಗೆ? ಶೂನ್ಯ ಗೊತ್ತಿರಬೇಕು. ಆ ಶೂನ್ಯ ಗೊತ್ತಿರೋದು ಯಾರಿಗೆ? ಬ್ರಹ್ಮನಿಗೆ. ಸೊ ಅವನ ಹುಟ್ಟೆ ಆಗಿರ್ಬೋದು ಬ್ರಹ್ಮ ಗುಪ್ತ. ಸೊ ಸೊನ್ನೆಯ ಬಗ್ಗೆ ತಿಳಿಸಿಕೊಟ್ಟಂಥ ಕಾಲಾವಧಿ ಇದು. ಸೊ ಫೈನ ಬೆಲೆ 22/7 ಆರ್ಯಭಟ. ಸೊ ಎಂಥ ಇಂಪಾರ್ಟೆಂಟ್ ರೀ, ಆರ್ಯಭಟನ ಹೇಳಿದ್ದು. ಗಣಿತ ವಿಷಯವನ್ನು ಪ್ರತ್ಯೇಕ ಮಾಡ್ರಿ ಅಂತ ತಿಳ್ಕೊಂಡು ಇವೆಲ್ಲ ಯಾವಾಗ ನಡೆದವು? ಪರಮಾತ್ಮನ ಕಾಲ, 2ನೇ ಚಂದ್ರಗುಪ್ತನ ಕಾಲದೊಳಗ್ರಿ. ಸೊ ಅದಕ್ಕೆ ಇಲ್ಲಿ ಈ ನವರತ್ನಗಳು ಅನ್ನೋ ಕಾನ್ಸೆಪ್ಟ್ ಕೂಡ ನಾವು ಇಲ್ಲಿ ಗಮನಿಸ್ಬೇಕು. 9 ನವರತ್ನತ್ರಯರಲ್ಲಿದು ನವರತ್ನಗಳು, ನವರತ್ನ ಕವಿಗಳು ಅಂತ ಹೇಳಕತ್ತದ. ಸೊ ಇಲ್ಲಿ ಒಂದು ಕಾಳಿದಾಸ, ಒಟ್ಟು 9 ಕವಿಗಳದರತ್ತೆ. ಸೊ 2 ವರಹಾಮಿಹಿರ, ಸೊ ವರರುಚಿ, ಸೊ ನಂತರದಲ್ಲಿ ಶಪಣಕ ಅಂತ ಬರ್ತಾನೆ. ಸೊ ಘಟಕರ್ಪರ ಅಂತ ಬರ್ತಾನೆ, ಘಟಕರ್ಪರ ಅಂತ ಬರ್ತಾನೆ, ಶಂಖ ಅಂತ ಬರ್ತಾನೆ. ಸೊ ಅಮರ ಸಿಂಹ ಅಂತ ಬರ್ತಾನೆ. ಸೊ ಸುಮಾರು 1 2 3 4 5 6 7 ವೇನಾಲ ಭಟ್ಟ ಅಥವಾ ವೇತಾಲ ಭಟ್ಟ ಅಂತ ಕರೀತಾರೆ. ವೇನಾಲ ಭಟ್ಟ ಅಂತ ಕರೀತಾರೆ. ಸೊ ಲಾಸ್ಟ್ ಒನ್ ನೋಡೋಣ. ಇಲ್ಲಿ ನೋಡೋಣ, ಇನ್ನೊಬ್ಬತ್ತ ನೋಡೋಣ. ಸೊ ಈ ಸದ್ಯಕ್ಕೆ 8 ಜನ ಇರಲಿ ನಮ್ಗೆ, ನಾ ಹೇಳ್ತಾ ಹೋದಾಗ ಬರ್ತದೆ. ಕಾಳಿದಾಸ ಅಂತ ಬಂದಾಗ ಎಲ್ಲರಿಗೂ ಗೊತ್ತದೆ. ಮಾಳವಿಕಾಗ್ನಿಮಿತ್ರ, ಶಾಕುಂತಲೆ, ವಿಕ್ರಮ ಋಷಿಯ, ಮೇಘದೂತ. ಸೊ ಸಾಕಷ್ಟು ಆತನ ಒಂದು ನಾಟಕಗಳಾಗಿರ್ಬೋದು, ಕಾವ್ಯಗಳಾಗಿರ್ಬೋದು. ಇನ್ನು ವರಹಾಮಿಹಿರ, ಬೃಹತ್ ಸಂಹಿತೆ, ಹಾಗೆ ವರರುಚಿಯ ವ್ಯಾಕರಣ. ಸೊ ಕ್ಷಪಣಕನ ಜ್ಯೋತಿಷ್ಯ, ಘಟಕರ್ಪರ ಶಾಸ್ತ್ರ ಅಂತ ತಿಳ್ಕೊಂಡು. ಸೊ ಶಂಕುವಿನ ಶಿಲ್ಪಶಾಸ್ತ್ರ. ಸೊ ಜೊತೆಗೆ ಅಮರಸಿಂಹನ ಅಮರಕೋಶ. ಸೊ ಇಲ್ಲಿ ನಾನು ಶಾರ್ಟಾಗಿ ಬರೀಲಿಕ್ಕತ್ತಿದ್ದೀನಿ. ಸೊ ಯಾಕಂದ್ರೆ ಹಂಗೆ ಅದು ಓಡುತ್ತದೆ ಟೈಮು, ಬೇಕಿದ್ರೆ ನಾಳೆ ಮತ್ತೊಂದು ಸರಿ ಹೇಳೋಣಂತ. ಸೊ ಇನ್ನು ಈ ವೇತಾಲ ಭಟ್ಟ ಹಾಗೆ ಮತ್ತೊಬ್ಬತ್ತ ಅಂತ ಹೇಳಿದ್ನಲ್ಲ, ಒಟ್ಟು ಈ 9 ಜನ ರತ್ನಗಳು ಏನು ಮಾಡಿದ್ವು ಅಂತಂದರೆ, ಸೊ ಈ 2ನೇ ಚಂದ್ರಗುಪ್ತನ ಆಡಳಿತದ ಅವಧಿಯಲ್ಲಿ ಸೊ ಅಗಾಧವಾಗಿರ್ತಕ್ಕಂಥ ಸಾಹಿತ್ಯ ಕೊಡುಗೆಯನ್ನು ಕೊಟ್ಟದ. ಸೊ ಈ ಕಾರಣಕ್ಕಾಗಿ ಒಟ್ಟು ಇವನ ಆಡಳಿತದ ಅವಧಿಯನ್ನು ಸುವರ್ಣಯುಗ ಅಂತ ಕರೀತಾರೆ. ಇವರೆಲ್ಲರೂ ಹಿಂದೂಗಳಿವರು. ಅಲ್ಲಿ ಆರ್ಯಭಟ ಬ್ರಾಹ್ಮಣ, ಬ್ರಹ್ಮಗುಪ್ತ, ಎಂತಿಂಥ ವರ್ಣನೆಗಳಪ್ಪ. ಒಂದೊಂದು ಹೇಳ್ತಾ ಹೋಗಿಬಿಟ್ರು ಅಂತಂದ್ರೆ ಇವಾಗ ಸಮಯನ ಸಾಲಲ್ಲ. ಮೇಘದೂತ, ಎಂಥ ಸಂದೇಶ ಅದು ಮೇಘದೂತ. ಸೊ ಅದಕ್ಕೆ ವಿದ್ಯಾರ್ಥಿ ಮಿತ್ರರೇ, ಸೊ ಇವತ್ತಿನ ಈ ತರಗತಿ ಗುಪ್ತ ಸಾಮ್ರಾಜ್ಯದ ಬಗ್ಗೆ ಸಾಕಷ್ಟು ಮಾಹಿತಿಗಳನ್ನು ಕೊಡ್ತಾ ಇದೆ ನಮ್ಗೆ. ಸೊ ಆ ಕಡೆಗೆ ಹೋಗ್ತಾ ನಾವು ಮುಂದಿನ ಅವಧಿಯಲ್ಲಿ ಏನು ಮಾಡೋಣ ಅಂತಂದರೆ, ಇವೆಲ್ಲ ಒಂದ್ಸಗೆ ನಾನು ಹೇಳ್ತಾ ಹೋಗ್ತೀನಿ. ಸೊ ಸ್ಕಂದಗುಪ್ತ ಹಾಗೆ ಈ 1ನೇ ಕುಮಾರಗುಪ್ತನ ಬಗ್ಗೆ ನೋಡೋಣ. ಸೊ ವೆರಿ ಸಂಕ್ಷಿಪ್ತ ಇಟ್ಕೊಳ್ಳಿ. ಇಲ್ಲಿ ಹೂಣರ ದಾಳಿಗಳು ಪ್ರಾರಂಭ ಆಗ್ತವೆ. ಸೊ ಇಲ್ಲೊಂದು ಶಾಸನ ಬರ್ತದೆ, ಬಿತ್ರಿ ಶಾಸನ ಅಂತ ತಿಳ್ಕೊಂಡು. ರಾಮಗುಪ್ತನೇ, ಸೊ ಭಾನುಗುಪ್ತ ಹೊರಡಿಸಿರ್ತಕ್ಕಂಥ ಬಿತ್ರಿ ಶಾಸನ ಹೇಳ್ತದೆ ಸ್ಕಂದಗುಪ್ತನ ಬಗ್ಗೆ. ಹೂಣರು ಎಂದರೆ ಯಾರು ಅಂತ ಪ್ರಶ್ನೆ. ಅವ್ರನ್ನ ಎಪ್ತಿಲೈಟರ್ಸ್ ಅಂತ ಕರೀತಾರೆ. ಮತ್ತು ಹೂಣರು ಎಂದರು ಯಾರು ಅಂತ ಕೇಳ್ತದೆ. ಅವರು ಮಧ್ಯ ಏಷ್ಯಾದ, ಯಾವ ಏಷ್ಯಾ? ಮಧ್ಯ ಏಷ್ಯಾದ ಅನಾಗರಿಕ ಜನ ಅಂತ, ಯುದ್ಧ ಪ್ರಿಯರಂತವ್ರು. ಯುದ್ಧ ಅಂದ್ರೆ ಅವ್ರಿಗೆ ಬಲು ಇಷ್ಟ. ನಮ್ಮ ಮಂದಿ ಬರೀ ಭೋಜನ ಪ್ರಿಯರ್ ಅದಾರ. ಎಸ್ ಒನ್ಸ್ ಅಗೇನ್ ನಾನು ಮೊದಲಿಂದ ಬರ್ತಾ ಇದ್ದೀನಿ.
ಸೊ ಎಲ್ಲರೂ ನೀವು ಕ್ಲಾರಿಫಿಕೇಷನ್ ಮಾಡ್ಕೊಂಡು ಬಿಡ್ರಿ. ಸೊ ಇವತ್ತಿನ ಅವಧಿ ಭಾಳ ಮಹತ್ವದ್ದದೆ. ಕೆಲವಷ್ಟು ಇಲ್ಲಿ ನೋಡ್ರಿ, ಇಲ್ಲಿ ನಾಣ್ಯವನ್ನು ನಾನು ತೋರಿಸ್ತಾ ಇದ್ದೀನಿ. ಸೊ ಏನು ಅಂತಂದರೆ ಆವಾಗಲೇ ಹೇಳ್ತಾ ಇದ್ದೆ, ಈ ನಮ್ಮ ಸಮುದ್ರಗುಪ್ತ ಏನು ಅಂತಂದರೆ ವೀಣೆಯನ್ನು ನುಡಿಸ್ತಿದ್ದ ಅಂಥೇಳಿ. ಸೊ ಅದನ್ನು ತಿಳಿಸ್ತಕ್ಕಂತಹ ನಾಣ್ಯ ಇಲ್ಲದೆ ನಾಣ್ಯಗಳ ಮೇಲೆ ಅಚ್ಚು ಹಾಕಿದೆ. ಸೊ ಅದಕ್ಕೆ ವೆರಿ ಇಂಪಾರ್ಟೆಂಟ್ ಆಗ್ತದೆ. ಇದು ಗುಪ್ತಾ ಎಂಪೈರ್. ಸೊ ಹಿಂಗೆ ಹೇಳಿದ್ನಲ್ಲ ಅವಾಗಲೇ ಮ್ಯಾಪ್ನಾಗ. ಸೊ ಹಿಂಗೆ ಹಿಡಿದು ಹಿಂಗೆ. ಸೊ ಅವ್ರದ್ದು ಒಟ್ಟು ಇದೊಂದು ಮ್ಯಾಪ್ ಇದು. ಸೊ ಹಿಮಾಲಯದವರೆಗೂ, ಈ ಕಡೆ ಪಂಜಾಬಿನವರೆಗೂ. ಎರಡನೇ ಚಂದ್ರಗುಪ್ತ ಅಂತ ಬಂದಾಗ ಪಾಕಿಸ್ತಾನದವರೆಗೂ ಇರ್ತದೆ ಈ ಕಡೆ. ಸೊ ಈ ಕಡೆ ಹಿಮಾಲಯದ ಕಡೆಗೆ ಆತನ ಭಾಗವನ್ನು ತೋರಿಸ್ಲಿಕ್ಕಾಗಲ್ಲ. ಸೊ ವಾಕಾಟಕರ್ ಅಂತ ಹೇಳಿದ್ನಲ್ಲ, ಸೊ ಇಲ್ಲೇ ಅದಾರ, ಹಿಂಗೆ ದಾಳಿ ಮಾಡೋರು ಅವ್ರು ಇನ್ನು. ಸೊ ಅದಕ್ಕೆ ಸೊ ಮಿತ್ರರೇ, ಮತ್ತಷ್ಟು ವಿಷಯಗಳು. ಸ್ಥಾಪಕ ಅಂತ ಬಂದರೆ ಶ್ರೀಗುಪ್ತ. ಸೊ ಆತನ ನಂತರ ಅಧಿಕಾರ ಪ್ರಾರಂಭಿಸಿದವನು ಘಟೋತ್ಕಚ. ಸೊ ವೆರಿ ಇಂಪಾರ್ಟೆಂಟ್. ಒಂದನೇ ಚಂದ್ರಗುಪ್ತ ಯಾಕೆ ಅಂತಂದ್ರೆ ವಲ್ಲಭಿ ಶಕೆ ಅಥವಾ ಗುಪ್ತ ಶಕೆ ಪ್ರಾರಂಭಿಸಿದವನು. ಸೊ ಅವನ ಹೆಂಡತಿ ಕುಮಾರಿ ದೇವಿ, ಇವರಿಬ್ಬರ ಮಗನೇ ಸಮುದ್ರಗುಪ್ತ. ಸೊ ಇವನನ್ನು ಭಾರತದ ನೆಪೋಲಿಯನ್ ಅಂತ ಕರೀತಾರೆ. ಸೊ ಅವನ ನಂತರ ರಾಮಗುಪ್ತನ ಆಡಳಿತ. ಸೊ ಇವನು ಮಾಡಿರ್ತಕ್ಕಂತಹ ಒಂದು ತಪ್ಪಿನಿಂದಾಗಿ ಗುಪ್ತರಿಗೆ ಕಳಂಕ ಅಂಟೋದಿತ್ತು. ಆ ಕಳಂಕದಿಂದ ಮುಕ್ತರನ್ನಾಗಿ ಮಾಡಿದ್ದು ಎರಡನೇ ಚಂದ್ರಗುಪ್ತ. ಸೊ ಹಾಗೆ ಇನ್ನು ಮುಂದಿನ ಅವಧಿಯಲ್ಲಿ ಕುಮಾರಗುಪ್ತನ ವೆರಿ ಇಂಪಾರ್ಟೆಂಟ್ ಪಾಯಿಂಟ್ಸ್ ಸ್ಕಂದಗುಪ್ತ. ಒಟ್ಟು ಗುಪ್ತರ ಕಾಲಾವಧಿಯ ಒಂದು ಸಾಹಿತ್ಯದ ಒಂದು ನೋಟವನ್ನು ನೋಡೋಣ. ಸೊ ವಿದ್ಯಾರ್ಥಿ ಮಿತ್ರರೇ, ನಿಮಗೆ ಸದ್ಯ ನಾನು ಕೊಡ್ತಕ್ಕಂಥ ಒಂದು ಟಾಸ್ಕ್ ಏನು ಅಂತಂದರೆ, ಸೊ ಈಗಾಗಲೇ ನಮ್ಮ ಹಿಂದಿನ ತರಗತಿಗಳಲ್ಲಿ ನೀವು ಸಾಕಷ್ಟು ಪ್ರಶ್ನೆಗಳನ್ನು ತೆಗೆದು ನನಗೆ ವಾಟ್ಸಪ್ ಹಾಕಿರಿ. ಸೊ ಅವುಗಳನ್ನು ನಾನು ನೋಡ್ಕೊಂಡೀನಿ. ಸೊ ಕೊನೆಯ ಕ್ಲಾಸ್ಗಳಲ್ಲಿ ಸೊ ವೆರಿ ಬೆಸ್ಟ್ ಪ್ರಶ್ನೆ ಯಾರು ಇರ್ತಾವಲ್ಲ ಅವರ ಹೆಸರಿನ ಸಮೇತ ನಾನು ಸ್ಲೈಡ್ನಲ್ಲಿ ಬಿಡ್ತೀನಿ. ಸೊ ನಾನು ಕೂಡ ಪ್ರಶ್ನೆನ ನೀವೆಲ್ಲ ಹೇಗೆ ತೆಗಿಬೇಕು, ಕೊಟ್ಟಂತಹ ಪ್ರಶ್ನೆಯನ್ನು ಎಷ್ಟು ಸಾರಿ ಓದಬೇಕು, ಅವುಗಳನ್ನು ಯಾವ ರೀತಿ ಮನನ ಮಾಡ್ಕೊಳ್ಬೇಕು. ಉತ್ತರಿಸೋದು ಬಿಡೋದು ಅದು ಎರಡನೇದ್ದು. ಪ್ರಶ್ನೆ ಅರ್ಥ ಆತಿಲ್ಲ ಅನ್ನೋದು ಇಂಪಾರ್ಟೆಂಟ್ ಅದ. ಸೊ ಅದಕ್ಕೆ ಪರೀಕ್ಷಾ ದೃಷ್ಟಿಯಿಂದ ನೀವೇನು ತಯಾರುಗೊಳ್ತಕ್ಕಂತಹ ಸಾಕಷ್ಟು ಅವಧಿ ನಿಮ್ಗದ. ಮುಂದೆ ಪೊಲೀಸ್ ಕರೆ ಆಗ್ತಾರೋ ಅದಕ್ಕೆ ತಯಾರಾಗ್ರಿ. ಎಷ್ಟೋ ಜನ ನಾನು ಭೇಟಿಯಾದಾಗ ಕೇಳ್ಯಾರು, ಸರ ಹೆಂಗೆ ನೆನಪಿಟ್ಕೊಂಡಿದ್ರಿ ಅಂತೇಳಿ. ತಲೆ ತೂತು ಹಾಕ್ಕೊಂಡು ಪಾಡಕ್ಕೆ ಪುಸ್ತಕ ತುರುಕಿಬಿಡ್ರಿ ಅಂತೇಳಿ ಮತ್ತು ನೀವು ಹಂಗೆ ಮಾಡಿರಿ. ನಾವು ಹೆಂಗೆ ಹೇಳ್ತೀವಲ್ಲ ಹಂಗತಿ. ಸೊ ಒಂದಲ್ಲ ಅಂತ 4-5 ಸಾರಿ ಓದಬೇಕು. ನಾವು ವಿಸ್ತೃತ ಪುಸ್ತಕಗಳನ್ನು ಓದ್ತೀವಿ, ಅವುಗಳನ್ನು ನಾವೇನು ಮಾಡ್ತೀವಿ, ಕೀ ಪಾಯಿಂಟ್ ಮಾಡ್ಕೊಳ್ತೀವಿ. ನೀವು ವಿಸ್ತೃತ ಪುಸ್ತಕಗಳನ್ನು ಓದ್ರಿ, ವಿಷಯವನ್ನು ಅರ್ಥೈಸ್ಕೊಳ್ರಿ. ನೋಡೋಣ, ನಾಟ್ಯ ದರ್ಪಣ ಅಂತ ಎಲ್ಲದ, ವಿಶಾಖದತ್ತನ ದೇವಿ ಚಂದ್ರಗುಪ್ತ ಎಲ್ಲದ, ಇವತ್ತಿನ ಹೇಳಿರೋ ಒಂದು ಸ್ಟೋರಿ ಎಲ್ಲದ ತೊಗೊಳ್ರಿ. ನೋಡೋಣ, ಯಾವ ಪುಸ್ತಕನಾಗೂ ಸಿಗಲ್ಲ. ಹೋಗ್ರಿ, ಹುಡುಕಾಡ್ರಿ. ವಿಷಯದ ಸಂಗ್ರಹಣೆ ಜಾಸ್ತಿ ಇತ್ತು ಅಂತಂದ್ರೆ ಪ್ರಶ್ನೆಗಳಿಗೆ ಉತ್ತರವನ್ನು ಸರಿಯಾಗಿ ಹಾಕ್ಬೋದು. ಇತಿಹಾಸ ವಿಷಯ ಇರೋದೇ ಹಾಗೆ, ಭಾಳ ಈಸಿ ಅದ, ಏನು ಕ್ಲಿಷ್ಟ ಇಲ್ಲ. ಎಲ್ಲ ಕನ್ನಡ ಅಕ್ಷರದಾಗ ನಾನಂತೂ ಕನ್ನಡನ ತೊಗೊಂಡು ಬಂದು ಕನ್ನಡನ ಜಾಡಿಸಿ ಹೋಗ್ತೇನೆ. ಸೊ ಅದಕ್ಕೆ ವಿದ್ಯಾರ್ಥಿ ಮಿತ್ರರೇ, ಮತ್ತೆ ನಾಳಿನ ದಿನ ನಾನು ಇದೇ ಗುಪ್ತ ಸಾಮ್ರಾಜ್ಯದ ಬಗ್ಗೆ ಮತ್ತಷ್ಟು ವಿಷಯಗಳೊಂದಿಗೆ ಬರ್ತೀನಿ. ನಿಮ್ಗೊಂದು ಟಾಸ್ಕ್ ಮತ್ತೆ 5 ಪ್ರಶ್ನೆಗಳನ್ನು ತೆಗೆಯುವಂಥ ಪ್ರಯತ್ನ ಮಾಡಿರಿ. ಸೊ ಆ ಪ್ರಯತ್ನದ ಜೊತೆಗೆ ನಾನು ಸದಾ ನಿಮ್ಮ ಜೊತೆಗೆ ಇದ್ದೇ ಇರ್ತೀನಿ. ಸೊ ಒನ್ಸ್ ಅಗೇನ್ ನನ್ನ ವಾಟ್ಸಪ್ ನಂಬರ್ 9353869646. ಎಲ್ಲರೂ ಟೆಲಿಗ್ರಾಮ್ ಗ್ರೂಪ್ ಕೊಟ್ಟಾರ, ನಾವಿನ್ನೂ ಕೊಟ್ಟಿಲ್ಲ. ಸೊ ನೋಡೋಣ, ಮುಂದಿನ ತರಗತಿಗಳಲ್ಲಿ ಕೊಡೋ ಪ್ರಯತ್ನ ಮಾಡ್ತೀನಿ. ಸೊ ಇದಕ್ಕೆ ನಿಮ್ಮ ಪ್ರಶ್ನೆಗಳು ಕ್ಲಿಯರ್ ಆಗಿರಲಿ. ಓಕೆ. ಸೊ ಎಲ್ಲರಿಗೂ ನಮಸ್ತೆ. ನಾಳೆ ದಿನ ನಿಮ್ಮ ಭೇಟಿ. ಬಾಯ್.